ಮಹಾದೇವ. ಬಸವಾದಿ ಶಿವಶರಣರನ್ನ ಜಗತ್ತಿನ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತರನ್ನ ಋಷಿ ಮುನಿಗಳನ್ನ ವಿಶ್ವದ ಎಲ್ಲ ಗುರು ಪರಂಪರೆಗೆ ಶಿರಬಾಗಿ ಮಹಾದೇವನಾದಂಥ ಶಿವಸಿದ್ಧ ಬೀರೇಶ್ವರರ ಮಹಾಪುರಾಣವನ್ನು ಶ್ರವಣ ಮಾಡ್ತಾ ಇದ್ದೀರಿ. ನಿನ್ನಿನ ಮಹಾಪುರಾಣದಲ್ಲಿ ಕಾಡರುದ್ರಿ ಕೊದಲಿಗೆ ನಂದನವನ, ಕಾಂಚಾಳ ಮರಕ್ಕೆ ತೂಗುವ ತೊಟ್ಟಿಲ, ಮಂದನಗಿರಿಯ ದಿಬ್ಬಿ ಚಾಮರಾಯನ ಮನೆಯಲ್ಲಿ ತೂಗುತ್ತಾ ಇದೆ. ಮಗುಸಿದ್ಧ ಬೀರೇಶ ಮಾಯಕ್ಕ ದೇವಿಯ ವಶವಾಗಿದ್ದಾನೆ. ಆ ತಾಯಿ ಬಹಳ ಅತ್ಯಂತ ಮಗುವಿನ ಮೇಲೆ ತನ್ನ ವಾತ್ಸಲ್ಯವನ್ನು ಕೊಟ್ಟು ಜೋಪಾನ ಮಾಡುತ್ತಾ ಇದ್ದಾಳೆ. ಸಿದ್ಧಬೀರೀಶ ಮಂದನಗಿರಿಯ ಪಟ್ಟಣದೋಳು ಬಹಳ ತನ್ನ ಬಾಲಲೀಲೆಯನ್ನ ತೋರ್ತಾ ಇದ್ದಾನೆ. ನಮ್ಮವ್ರು ಬಹಳ ಚಲೋ ವರ್ಣನ ಮಾಡ್ಯಾರ್ರಿ. ಸಿದ್ಧಬೀರೇಶನಿಗೆ ಅಕ್ಕ ಮಾಯವ್ವ, ಬೆರಳಿಲೆ ಬೆಣ್ಣೆ ತಿನಿಸಿ ಅವನ್ನ ಬೆಳೆಸಿದ್ಲಂತ. ಹಳ್ಳಿಲಿ ಹಾಲಾಕಿ ಬೆಣ್ಣಿಲಿ ಬೆರಳಿಲೆ ಬೆಣ್ಣೆ ತಿನಿಸಿ ಅವನ್ನ ಕುರಿಗಳ ಹಾಲನ್ನೇ ದಿನನಿತ್ಯದಲ್ಲಿ ತನ್ನ ಎದೆ ಹಾಲದೊಂದಿಗೆ ಕುರಿಗಳ ಹಾಲು ಕೂಡ ಅವನಿಗೆ ಕುಡಿಸ್ತಾ ಇದ್ಲಂತ. ಕುರಿ ಹಾಲಿನಲ್ಲಿ ಬಹಳ ಮಹತ್ವ ಇದೆ ರೀ. ಕುರಿ ಹಾಲು ಅಂತಂದ್ರೆ ಆಯುರ್ವೇದದು. ಕೆಲವು ದಿನಗಳ ಪರ್ಯಂತರವಾಗಿ ಕುರಿ ಹಾಲನ್ನೇ ಸೇವನೆ ಮಾಡುತ್ತಾ ಬೀರದೇವರ ಬೆಳೀತಾ ಇದ್ದಾನೆ. ಒಂದು ಸಲ ಅವನಿಗೆ ಯಾಕೋ ಕುರಿ ಹಾಲನ್ನ ಬ್ಯಾಡಾಗಿ ಅನಿಸ್ತಂತ. ಮಾಯಕ್ಕ ದೇವಿ ದೊಡ್ಡಿ ಒಳಗೆ ಹೋಗಿ ಕುರಿಯನ್ನು ಹಿಂಡ್ಕೊಂಡು ಮಗು ಬೀರಪ್ಪನ ಕಡೆ ಬಿಸಿ ಹಾಲನ್ನು ತಗೊಂಡು ಬರಾಗ ಬೀರ್ ದೇವರು ಹೇಳ್ತಾನೆ, ಅಕ್ಕ ಅಕ್ಕ ನನಗೆ
ಹೀಗೆ ಎಷ್ಟು ದಿನಗಳ ಪರ್ಯಂತ ಮರಿಗಳೆಲ್ಲ ಎಂಜಲು ಮಾಡಿದ ಹಾಲನ್ನು ತಂದು ನನಗೆ ಕುಡಿಸ್ತೀಯ? ಇನ್ಮೇಲೆ ನನಗೆ ಆ ಮರಿಗಳ ಎಂಜಲು ಮಾಡಿದ್ದು ಹಾಲು ನಾನು ಕುಡಿಯುವುದಿಲ್ಲ, ಮುಟ್ಟುವುದಿಲ್ಲ. ನನಗೆ ಮೀಸಲದ ಹಾಲು ಬೇಕು ಅಂತ ಹಠ ಮಾಡೋದು. ಎಲ್ಲಿ ತರಬೇಕ್ರಿ? ಎಮ್ಮೆ, ಆಕಳ, ಕುರಿ, ಮೇಕೆಗಳಿಂದ ನಾವು ಹಾಲನ್ನು ತಗೊಳ್ತೀವಿ. ಇನ್ನು ಎಲ್ಲ ಕೆಚ್ಚಲಕ್ಕೆಲ್ಲ ತಮ್ಮ ತಮ್ಮ ಮರಿಗಳ ಬಾಯಿ ಹಚ್ಚಿನೇ ಇರ್ತಾವ. ಹಚ್ಚಲಾರದ ಕೆಚ್ಚಲಗಳೇ ಇಲ್ಲ. ಆದರೂ ಕರು ಮತ್ತು ಮರಿ ಬಂದು ಬಾಯಿ ಹಚ್ಚಲಾರದನ್ನ ತೊರವನ ಬಿಡುವುದಿಲ್ಲ. ಮಾಯಕಂದ್ಲು, ಏನಪ್ಪ ಬೀರ, ಎಂಥದ್ದು ಬೇಡ್ತೀಯೋ? ಅಲ್ಲ, ಇದನ್ನು ಸಿಗು ಮಾತೇನಪ್ಪ? ಎಲ್ಲರೇ ಹುಡುಕಬೇಕಿಂತ ಹಾಲು ಹೇಳು. ಮೀಸಲಾಲ ಸಿಗುವುದಿಲ್ಲ, ಅದನ್ನ ಬೇಡ್ತಿ ಅಂದ ಬಳಿಕ ನಾ ಎಲ್ಲಿದ ಕೊಳ್ಳಿ ಅಂತ ಹೇಳಿ ಸೂರಮ್ಮ ದೇವಿ ಸ್ವಲ್ಪ ಚಿಂತೆಯೊಳಗಾಗ್ತಾಳೆ. ಚಿಂತೆಯೊಳಗೆ ಮಾಡಿದ್ರ ಜೊತೆಗೆ ಪರಮ ಪಿತಾಮಹನಾದ ಪರಮಾತ್ಮನ ಸ್ಮರಣೆ ಮಾಡುತ್ತಾಳೆ. ಹೇ ದೇವಾದಿದೇವ, ಮೂರ ಲೋಕದ ಒಡೆಯ, ಗೌರಿಪತಿ ಗೌರಿಶಂಕರ, ಗಿರಿಧರ, ಇನ್ನೊಂದು ಸ್ವಲ್ಪ ನೋಡ್ರಪ್ಪ, ಇದಕ್ಕೆ ಸ್ವಲ್ಪ ಪ್ರತಿಧ್ವನಿ ಆಗ್ಲಿಕ್ಕತ್ತಿದ್ರಿ. ಗಿರಿಧರ, ನೀಲಕಂಠ, ನಿಜಾನಂದ ಸ್ವರೂಪ. ಯಪ್ಪ, ನನ್ನ ಪ್ರೀತಿಯ ತಮ್ಮ ಶಿವಸಿದ್ಧ ಬೀರೇಶ ನನಗೆ ಮರಿಗಳ ಮುಟ್ಟಲಾರದ ಹಾಲು ತಂದು ಕೊಡು ಅಂತೇಳಿ ಹಠ ಮಾಡಿದ್ದಾನೆ. ಬೆಳಗ್ಗೆ ಹಿಡ್ಕೊಂಡು ಇಲ್ಲಿ ತನಕ ಒಂದು ಹನಿ ನೀರು ಬಾಯಿಗೆ ಹಾಕಿಲ್ಲ. ಅವ ಹಾಲು ಸ್ವೀಕರಿಸಲಿಲ್ಲ ಅಂತಂದ್ರೆ ನನ್ನ ಹೊಟ್ಟೆಯೊಳಗೆ ಬೆಂಕಿ ಚೆಲ್ದಂಗೆ ಆಗ್ತದಪ್ಪ. ದಯಮಾಡಿ ನನಗೇನಾದರೂ ಒಂದು ಮಾರ್ಗವನ್ನು ತೋರಿಸು. ಅಂತ ಹಾಲನ್ನು ಎಲ್ಲಿಯಾದರೂ ಸಿಗ್ತಾ ಇದ್ದಾವೆ ಹೇಳು. ಸಪ್ತ ಸಾಗರಗಳ ದಾಟಿ ಹೋಗಿ ತರಿತೀನಿ, ಆಕಾಶದ ಮೇಲಿದ್ರೆ ತರಿತೀನಿ, ಪಾತಾಳದೊಳಗಿದ್ರೆ ತರಿತೀನಿ. ಹೇ ಶಿವನೇ, ನನ್ನ ಕೃಪಾ ಮಾಡು ಅಂತಂದಾಗ ಶಿವನು ಹೇಳುತ್ತಾನೆ, ಮಾಯಕ್ಕ, ಆ ಹಾಲಿನ ಬಗ್ಗೆ ನೀ ಚಿಂತೆ ಮಾಡದಿರು ಮಗಳೇ. ಆ ಹಾಲು ನಿನ್ ದೊಡ್ಡಿ ಒಳಗ ಅದ. ತಾಯಿ ಗಾಬರಿ ಆತ. ಯಪ್ಪ, ನಾ ಸಾಕುವ ಕುರಿಗಳ ದೊಡ್ಡಿ ಒಳಗೈತೆ ಅಂತ ಕುರಿ? ಹೌದು ಮಗ, ಹೌದು ಮಗ. ಬರ್ರಿ, ಅವ ಜಾಗದ ಬರ್ರಿ, ಈ ಕಡೆ ಬರ್ರಿ. ಅಮ್ಮ ಈ ಕಡೆ ಬರ್ರಿ, ಅಲ್ಲಿ ಕೂಡ್ಬೇಡ್ರಿ ದಾರ್ಯಾಗ. ಅಲ್ಲಿ ಹೋಗು ಬರೋರಿಗೆ ದಾರಿ ಬಿಡ್ಬೇಕಲ್ಲ. ಈ ಕಡೆ ಜಾಗದ ಬರ್ರಿ, ಬಲಗಡೆ. ನೀವು ಒಂದು ಮಾತಿ ಕೇಳೋರಲ್ಲ, ಅದಕ್ಕಾಗಿ ತಲೆ ಕೆಟ್ಟ ದಾರು ಕೊಡ್ಲಿಕ್ಕತ್ತವ ಇವು. ಭಾರಿ ಇದ್ರಿ ಏನು. ನಾ ಯಾವಾಗಾರ ಡೊಳ್ನಾಗ ಒಂದೊಂದು ಪದ ಹಾಡ್ತೀನ್ರಿ. ದಾರು ಕುಡಿಯದು ಬಿಡುವಲ್ದ ನನ್ನ ಗಂಡ, ಅವನಿಗೆ ಹೊಡಿ ಬಡಿ ಮಾಡಿ ಕಟ್ಟ್ಯಾರುವ ದಂಡ. ಮುಂದೆ ಭಾಳ ಚಲೋದ್ರಿ, ಪುರಾಣ ಬಹಳದ ಹಾಡಲ್ಲ. ಜೈ ಮಂಗಲಂ ಜೈ ನಮ ಶಿವ ಹರ ಹರ. ಒಂದು ಮಾತಿಗೆ ಚಟ್ಟಂತಿ ಅದು ಬರಬೇಕು, ಬರುವುದೇ ಇಲ್ಲ, ಬರುವುದೇ ಇಲ್ಲ. ಸೂರಮ್ಮ ದೇವಿಗೆ ಶಿವನು ಹೇಳುತ್ತಾನೆ, ಅಮ್ಮ ಮಾಯಕ್ಕ, ನೀ ಹಾಲಿಗಾಗಿ, ಮೀಸಲದ ಹಾಲಿಗಾಗಿ ಚಿಂತೆ ಮಾಡೋದಿರು. ನಿನ್ ದೊಡ್ಡಿ ಒಳಗೆ ಒಂದಂಥ ಕುರಿ ಇದೆ,
ಅದರ ಹಾಲನ್ನು ತಂದು ನಿನ್ನ ತಮ್ಮನಿಗೆ ಉಣಿಸು ಅಂತ ಹೇಳ್ತಾನೆ. ಯಪ್ಪ, ಕುರಿಗಳ ರಗಡದವ ಯಾವ ಕುರಿ ಅಂತ ನಾ ಗುರುತಿಸ್ಲಿ? ಯಾವ ಕುರಿಯಲ್ಲಿ ಅಂತ ಹಾಲು ಅನ್ನೋದು ಗೊತ್ತಾಗ್ಬೇಕಲ್ಲ. ಗಂಡ ಮುಟ್ಲಾರ್ದನ ಗಬ್ಬ ಕಟ್ಟಲ್ಲ, ಗಬ್ಬ ಕಟ್ಟಲಾರ್ದನ ಮರಿ ಕೊಡಲ್ಲ, ಮರಿ ಕೊಟ್ಟ ಮರಿಯನ್ನ ತನ್ನ ಕೆನ್ಸಲಕ್ಕೆ ಬಾಯಿ ಹಚ್ಚೋ ತನಕ ಹಾಲಿನ ದಾರಿ ಹೊರಗೆ ಬರಲ್ಲ. ಹೀಗಿದ್ದಾಗ ಕುರಿ ಐತಿ ಅಂತಿಲ್ಲ, ಎಲ್ಲಿ ಅದಂತ ಕೇಳಿದಾಗ ಶಿವ ಹೇಳ್ತಾನೆ, ಇದು ಬೆಕ್ಕಿನ ಸಾಂಕೇತಿಕದ್ರೆ ಮಾಯವನೇರಿಕಿ. ನಿನ್ನೂ ಬಂದಿತ್ತು ಬೆಕ್ಕ, ನಿನ್ನೆ ಅನ್ಬೇಕಂದಿದ್ದೆ ನಿಮಗೆ. ಇಷ್ಟು ದಿನ ಬಂದದೇನ್ರಿ? 6 ದಿನ ಪುರ ನಡೆದ್ರೆ ಬಂದಿಲ್ಲ. ನಿನ್ನೆ ಮಾಯಕ್ಕನ ಚರಿತ್ರೆ ಬಂದಾಗನ ಬೆಕ್ಕ ವೇದಿಕೆ ಹತ್ಯದ್ರಿ. ಇದೇ ಬೆಕ್ಕಿನ ಕಾಲಾಗನ ಬೀರಪ್ಪಗ ಮತ್ತು ಮಾಯಕ್ಕಗೆ ಜಗಳ ಆಗೋದು. ಶಟಗೊಂಡಕ್ಕೆ ಚಿಂಚಲಿಗೆ ಹೋಗಿ ಕುಂಡಿರ್ತಾಳ್ರಿ. ನಾ ಮುಂದೆ ಈಗ ಹೇಳಲ್ಲ ನಿಮಗೆ. ನಮ್ಮ ಮಾರ್ಗದಾಗ ಹಾಡ್ತಿರ್ತಾರೆ, ಚಿಂಚಲಿ ಮಾಯವನ್ನ ಮಠದಾಗ ಬೆಕ್ಕ ಕಾಳಾಗ ಮಾಡ್ಯ, ರೋಗಿ ಜಟ್ಟಿಂಗರಾಯನ ಗುಡಿಯಾಗ ದೆವ್ವ ಕಾಳಾಗ ಮಾಡ್ಯ. ಏನು ನೋಡ್ಬೇಕ್ರಿ, ಹಾಲು ಮತ್ತು ಸಂಪದ ಸಂಸ್ಕೃತಿ ನೋಡಬೇಕು. ಸುಂದರ ಸುಂದರ ಎಂಥ ಹಾಡುಗಳು. ನಿನ್ನ ದೊಡ್ಡಿ ಒಳಗೊಂದು ಕುರಿ ಅದ, ಚಿಂಚು ಬೋಳು ಕೊಮಲಿ ಅದ. ಅದೇನು ಹಡಿಯುವುದು ಅಲ್ಲ, ಹಿಂಗೋದು ಅಲ್ಲ. ಆದ್ರೆ ಅದಕ್ಕೆ ಈ ಕೊಳತೆಳಗೆರಡು ಕೊಳಮಲಿ ಅದಾವ, ಜೋಡು ಮಲಿಗಳು. ಮಾಯಕ್ಕ ಅದರೊಳಗಿಂದ ಹಾಲು ಬರುತ್ತಾವ, ಹಿಡ್ಕೊಂಡು ಒಯ್ದು ನಿನ್ನ ತಮ್ಮ ಕುಡಿಸುವಂತ ಶಿವ ಹೇಳಿದ. ಈಗೀಗ ಆಶ್ಚರ್ಯ ಅನ್ನಿಸ್ತು. ಅಯ್ಯಯ್ಯಪ್ಪ, ಹಾಲು ಬರೋದು ಕೆನ್ಸಲ್ದಲ್ಲಿ, ಇಲ್ಲಿ ಹೆಂಗೆ ಬರ್ತಾವಮ್ಮ? ಸಂಶಯ ಮಾಡ್ಕೋಬೇಡ, ಹಂಗೆ ಬರ್ಲಿಕ್ಕೇನು ಕಾರಣ ಅಂತ ಕೇಳಿದ್ಲೇಕಿ. ಶಿವ ಹೇಳ್ತಾನೆ, ಕಾರಣ ಇದೆ. ಮಾಯಕ್ಕ ಲಕ್ಷ ಕೊಟ್ಟು ಕೇಳಂತಾನೆ ಶಿವ. ಏನ್ ಕಾರಣ ಅಂದ್ರೆ, ಇಂದೊಂದು ದಿನದಲ್ಲಿ ಗಂಧರ್ವಳು ಓರ್ವಳು ಪಾರ್ವತಿಗೆ ನಿಂದೆ ಮಾಡಿದ್ದಕ್ಕಾಗಿ ಪಾರ್ವತಿಯ ಗಂಧರ್ವಗಳಿಗೆ ಶಾಪ ಕೊಟ್ಲು. ನೀನು ದೇವಲೋಕದಲ್ಲಿದ್ದು ಶಿವನ ಒಡ್ಡೋಲಗದಲ್ಲಿದ್ದು ನೃತ್ಯ ಗಾಯನ ಮಾಡುವುದರಲ್ಲಿದ್ದು ಸದಾಶಿವನ ಸ್ಮರಣೆಯಲ್ಲಿದ್ದು ನೀನು ಹೀಗೆ ಚುಚ್ಚು ಮಾತುಗಳನ್ನು ಮಾತಾಡ್ತೀಯ ಅಂತಂದ ಬಳಿಕ ಭೂಲೋಕದಲ್ಲಿ ನೀ ಕುರಿಯಾಗಿ ಹುಟ್ಟುವಂತ ಶಾಪ ಕೊಟ್ಟಿದ್ಲ. ಯಾರಿಗಿರಿ? ಗಂಧರ್ವಳಿಗೆ. ಅವಾಗ ಗಂಧರ್ವಳು ಶಿವಪಾರ್ವತಿಯರನ್ನು ಕುರಿತು ಪ್ರಾರ್ಥನಾ ಮಾಡ್ತಾಳೆ. ಅಮ್ಮ ತಾಯಿ ಜಗಜ್ಜನನಿ ಶಾಂಭವಿ, ನನ್ನ ಕಡೆಯಿಂದ ನಾಲಿಗೆ ಸ್ವಲ್ಪ ಎಡವುತು, ದಯಮಾಡಿ ಈ ಪರಮಾತ್ಮನ ಒಡ್ಡೋಲಗದಲ್ಲಿ ನಾನು ನೃತ್ಯ ಗಾಯನ ಮಾಡತಕ್ಕಂಥ ಗಂಧರ್ವ ಕುಲ ನನ್ನದು, ಉಚ್ಚ ಕುಲ ನನ್ನದು. ಈಗ ನಾನು ಭೂಲೋಕದಲ್ಲಿ ಒಂದು ಕುರಿಯಾಗಿ ಬದುಕಬೇಕಾ? ಎಷ್ಟು ದಿನಗಳ ಬದುಕಬೇಕು? ಹೊರಳಿ ನನ್ನನ್ನು ಮತ್ತೆ ಕೈಲಾಸಕ್ಕೆ ಯಾವಾಗ ಆಜ್ಞೆ ಮಾಡ್ತೀಯಂತ ಗಂಧರ್ವ ಕೇಳಿದ್ಲಂತ. ಶಿವ ಹೇಳ್ತಾನಂತೆ, ಭೂಲೋಕದಲ್ಲಿ ಪುಣ್ಯಪಾವನ ಭೂಮಿ, ಚಂದನಗಿರಿ ನಂತರ ಮಂದನಗಿರಿ, ದಿಬ್ಬಿ ಚಾಮರಾಯನ ವಿಷ್ಣು ವಂಶ ಸಂಭೂತಳಾಗಿರ್ತಕ್ಕಂಥ ಮಾಯಕ್ಕ, ಆಕೆ ಸ್ತ್ರೀನೂ ಅಲ್ಲ ಪುರುಷಳೂ ಅಲ್ಲ. ಕಿಲ್ಲಾಸುರ ದೈತ್ಯನ ಸಂಹಾರ ಮಾಡಲಿಕ್ಕಾಗಿ ಸ್ತ್ರೀ ರೂಪವನ್ನು ಧಾರಣ ಮಾಡಿಕೊಂಡು ಹೋಗಿದ್ದಾಳೆ. ಆಕಿನ ತಮ್ಮ ನನ್ನಂಶ ಉರಿನೇತ್ರದ ಬೆವರಿನ ಹನಿಯಿಂದ ಹುಟ್ಟಿದಂಥ ಮಹಾನ್ ಉಗ್ರ ಸ್ವರೂಪಿ ವೀರಭದ್ರನ 2ನೇ ಅವತಾರ ಆಗಿರತಕ್ಕಂಥ ಶಿವಸಿದ್ಧ ಬೀರೇಶ ಸೂರಮ್ಮನ ಉಡಿಯಲ್ಲಿ ಬೆಳೀತಾ ಇದ್ದಾನೆ. ಒಂದು ಸಲ ಅಕ್ಕನ ಜೊತೆಯಲ್ಲಿ ಹಠ ಮಾಡಿ ಮರಿಮುಟ್ಟದ ಹಾಲು ತಂದು ಕೊಡಬೇಕಂತ ಹಠ ಮಾಡ್ತಾನ.
ಆಗ್ಲೇ ನೀನು ನೀನು ಕೊಮಲಿಯಾಗಿ ಹೂಡ್ತಿ, ಕೆಂಚಬೋಳು ಕಮಲಿಯಾಗಿ ಹೂಡ್ತಿ. ನಿನ್ನ ಕೊರಳಿಗೆ ಜೋಡ ಮಲೆಗಳಿರ್ತಾವ. ಆ ಮಲೆಯಿಂದ ಹಾಲ ಬಂದು ಅಂದ್ರೆ ಅಂದೇ ನೀನು ಕುರಿ ಜನ್ಮದಿಂದ ಮುಕ್ತನಾಗತಿ ಅಂತ ಹೇಳಿದನಂತ. ಮುಕ್ತನಾಗತಿ ಅಂತ ಹೇಳಿದನಂತ. ಸೂರಮ್ಮ ಆ ಶಾಪದ ತದ್ನಿಮಿತ್ಯ ಕುರಿ ಒಂದು ನಿನ್ನ ದುಡ್ಡಿ ಒಳಗಿಂತ ದೈತಿಲ್ಲ ಅಂತ ಕೇಳ್ತಾನೆ ಶಿವನು. ಹೌದು ಸ್ವಾಮಿ, ಐತಿ ಸ್ವಾಮಿ. ಹಾಗಾದ್ರೆ ಈಗಿಂದೀಗಲೇ ಹೋಗಿ ಆ ಕೊಳಮಲ್ಲಿಗೆಯಿಂದ ಹಾಲನ್ನು ಹಿಂಡ್ಕೊಂಡು ನಿನ್ನ ತಮ್ಮನಿಗೆ ಉಣಿಸುವಂತ ಹೇಳ್ತಾನೆ. ಆಯಿತು ಒಡೆಯ. ಸಂತೋಷದಿಂದ ಮನೆಗೆ ಬಂದು ಹಟ್ಟಿ ಒಳಗೆ ಹೋಗಿ ಬಂಗಾರದ ಗಿಂಡಿ ಒಳಗೆ ಚಿಂಚು ಬೋಳ್ಮಲಿ ಕೊಳಮಲಿಗೆ ಕೈ ಹಾಕಿದಾಗ ಕೆಂಚಲದೊಳಗೆ ಹೆಂಗ ಹಾಲು ಸೋರ್ತಾವ ಮಲಿಯಿಂದ ಹಂಗೆ ಸೋರಾಕ ಶುರು ಮಾಡಿದ್ವು. ಅವುಗಳ ಹಾಲನ್ನೇ ಹಿಂಡಿ ಶಟಗೊಂಡಂಥ ಮುಣಿಸ್ಕೊಟ್ಟಂಥ ಮುನಿದಂಥ ಬೀರೇಶ್ವರನಿಗೆ ಬೀರಾ, ಏ ಬೀರಾ, ಸಿದ್ಧ ಬೀರಾ ಅಂತ ಕೋಕೋತ ಬಂದು ಬಂಗಾರ ಗಿಂಡಿ ಹಾಲನ್ನು ಕೊಟ್ಟಾಗ ಉಸುಲು ಬಿಳ್ಳಾರ್ದನ್ನ ಕುಡದಂತ್ರಿ ಬೀರಪ್ಪ ಹಾಲ. ಅಕ್ಕಳು ಹಿಂಡಿ ಕೊಟ್ಟಂತ ಹಾಲ ಕುಡದ. ಅವಾಗ ಆ ಬೋಳು ಮರಿ ಶಾಪ ವಿಮೋಚನೆ ಆಯಿತು. ಕುರಿ ಜನ್ಮ ತ್ಯಾಗ ಮಾಡಿತು. ಅದರ ಜೀವ ಗಂಧರ್ವಕ್ಕೆ ಹೋಗಿ ಸೇರ್ಕೋತು. ಅದೇ ಮರಿಯನ್ನ ಬೀರ ದೇವರ ಹಾಲು ಕುಡಿದ ಬೋಳು ಮರಿ ಆ ದೊಡ್ಡಿಯಲ್ಲಿ ಅದನ್ನು ಕೊನೆ ಅಂತ್ಯ ಸಂಸ್ಕಾರ ಮಾಡಿ ನಿತ್ಯದಲ್ಲಿ ಅದು ಲಕ್ಷ್ಮಿ ಅಂತ ಭಾವಿಸಿ ಪೂಜೆ ಮಾಡ್ಕೋತ ಹೊರಟ್ರಂತ. ಪುರಾಣ ಹೆಂಗವ ಆಧಾರಗಳು ಸಾಕ್ಷಿ ಹೆಂಗದವ ನೋಡ್ರಿ. ಮುಂದೆ ಬೀರಪ್ಪನ ಬಹಳ ಭದ್ರವಾಗಿ ಕಾವಲು ಮಾಡ್ತಿದ್ರಿ ಮಾಯಕ್ಕ ದೇವಿ. ಕಾರಣ ಅಡವಿಯೋಳು ದೊರೆತ ಮಗ. ಆರಾದರೂ ಬಂದು ನಾನು ಜೋಪಾನ ಮಾಡ್ತಕ್ಕಂಥ ವಾತ್ಸಲ್ಯ ಸಿದ್ಧನಿಗೆ ತಗಂಡು ಹೋದಾರು ಅಂತ ಈಗೊಂದು ಭಯ ಇತ್ತಂತೆ. ಹಾಗಾಗಿ ಅವನ್ನ ಸದಾ ಬಾಗಲು ಮುಚ್ಚಿ ಮನೆಯೊಳಗೆ ಇಟ್ಕೊಂಡು ಅಡವಿಗೆ ಕುರಿ ಕಾಯಕ್ಕೆ ಹೋಗ್ತಿದ್ಲಂತ. ಅವ ಲೀಲಾಮೂರ್ತಿ ಬೀರಪ್ಪ ಅಕ್ಕನ ಕಣ್ಣಿಗೆ ಬೀಳದಂತೆ ಹೊರಗೆ ಹೋಗಿ ಮಕ್ಕಳ ಜೊತೆಲಿ ಆಡಿ ಮತ್ತೆ ಮನ್ಯಾಗ ಬಂದು ಮನಗ್ತಿದ್ದಂತಕಿ ಬರಾರ್ದಾಗನ ಚಿಣಿದಾಂಡ ಆಟು ಆಡ್ತಿದ್ದ. ಅವರೆಲ್ಲ ಹೇಳಿದ್ರಂತ, ನೋಡಪ್ಪ ನೀನು ನಾಳೆ ಹಿಡ್ಕೊಂಡು ನಮ್ಮ ಜೊತೆಲಿ ಆಟ ಆಡಬೇಕಾಗಿತ್ತು ಅಂದ್ರೆ ಚಿಣಿದಾಂಡಗಳನ್ನು ಮಾಡಿಸ್ಕೊಂಡು ಬರಬೇಕು. ಅವುಗಳಿದ್ರೂ ನೀನು ಕರ್ಕೋತೀವಿ ಆಟನೊಳಗೆ ಅಂದ ಕೂಡಲೇ ಅಕ್ಕ ಅಡವಿಯಿಂದ ಮನೆಗೆ ಬಂದ್ಲು. ಸಂಧ್ಯಾಕಾಲದಲ್ಲಿ ಬೀರಸಿದ್ದ ಹೇಳ್ತಾನೆ, ಅಕ್ಕ ನಾನು ಹುಡುಗರ ಜೊತೆಯಲ್ಲಿ ಆಟ ಆಡಬೇಕು, ಚಿಣಿದಾಂಡಗಳ ಆಟನ್ ನನಗೆ ಮಾಡಿಸ್ಕೊಡ್ಬೇಕು ಅಂಥೇಳಿ ಕೇಳ್ಕೊತಾನೆ. ಸ್ವಲ್ಪ ಅವನ ಬಗ್ಗೆ ಭಯ ಇತ್ತು ಆಕೆಗೆ. ಚಿಣಿದಾಂಡಿ ನಾಟಿನೊಳಗೆ ಯಾರಿಗರಿಯನ್ನು ಹೊಡೆದ ಬಡದ ಅಂತಂದ್ರೆ ಲೋಕದ ಜನರು ಬಹಳ ಹಗುರು ಇರ್ತಾರೆ. ನನ್ನ ತಮ್ಮ ದೇವಾಂಶ ಸಂಭೂತ, ಯಾರಾದರೂ ಏನು ಕೆಟ್ಟ ಶಬ್ದಗಳು ಮಾತಾಡಿದ್ರೆ ಅವನಿಗೆ ಸಲ್ಲುವುದಲ್ಲ ಅಂಥೇಳಿ, ಬ್ಯಾಡಪ್ಪ ನಿನಗೆ ಯಾಕೋ ಆಟ ಎಲ್ಲವು ಅಂದ್ರೆ ಕೇಳ್ತಾನೆ ಇಲ್ಲಿವ. ಹಠ ಮಾಡಿದಾಗ ಚಿಣಿದಾಂಡ ಕೊಟ್ಟಳಂತ, ಆಟ ಆಡಿದ್ನಂತ. ಮರ್ದಿವ್ಸ ಅವ್ರು ಹೇಳ್ತಾರೆ, ಚಿಣಿದಾಂಡ ಆಟ ಸಾಕಪ್ಪ ನಮಗೆ, ನಾವು ಲಗೋರಿ ಚೆಂಡ ಆಡೋಣಂತಂದ್ರು. ಲಗೋರಿ ಚೆಂಡ ಆಡ್ತಾರಿಲ್ರಿ ಮಕ್ಕಳಿಗೆ ಶಾಲೆ. ಲಗೋರಿ ಆಡ್ತೀರಿ? ಬಸವಣ್ಣ ಆಡಿದೇನೋ ಲಗೋರಿ? ಕೊಟ್ಟಾರಿಲ್ಲ ನಿನಗೆ ಸರ್? ಇಲ್ಲ. ಚೆಂಡಿನಾಟ ಆಡಬೇಕಂತ ಕೇಳ್ಕೋತಾರೆ. ಸಿದ್ಧಬೀರೇಶನು ಕೂಡ ಮನೆಗೆ ಬಂದು, ಈ ಕಡೆ ಬನ್ರಿ ಅವ, ಈ ಕಡೆ ಜಾಗದ ಬನ್ರಿ, ಅಲ್ಲಿ ಈ ಕಡೆ ಇಲ್ಲಿ ಜಾಗದ ಬರ್ರಿ, ಈ ಕಡೆ ಬರ್ರಿ.
ಬಂದ್ರೆ ನನ್ನ ಆಣಿ ತೋರಿ ನೀವು. ಎಂತಿಂತವ್ರದ್ದು ಕೇಳಿಲ್ಲ ನಾವು, ನಿಂದೆ ಹತ್ರ ಕಾರ್ಬಾರತ್ತಾರ ಅವ್ರು. ಪರಮಾತ್ಮ ಹೋದ, ವಿಷ್ಣು ಹೋದ, ರುದ್ರ ಹೋದ, ಇಂದ್ರ ಹೋದ, ಚಂದ್ರ ಹೋದ, ಸೂರ್ಯ ಹೋದ, 7 ಮಂದಿ ಋಷಿಗಳು ಹೋದರು. ನೀಯಾವ ಅಪ್ಪ ಪುರಾಣಿಕ ಅಂದಾರವರು ಅಂತೇಳಿ. ಅದಕ್ಕೆ ಮಡಿವಾಳ ಪುನವರಲ್ಲಿ ಎಂಥ ಮಾನವ ಜನ್ಮ ಇದು, ಏನು ಕೆಡಿಸಿ ಮಾಯಿಗೆ ಸೋತ. ವೇದ ಶಾಸ್ತ್ರ ಪುರಾಣ ಅಗಮ ಓದಿ ಹೇಳಕ್ ಬರುತ್ತದೆ, ಹೇಳಕ್ಕೆ ತಿನ್ನ. ಆದ್ರೆ ಅವರು ಮುಂದೆ ಯಾ ಶಾಸ್ತ್ರನೆಲ್ಲ ಅವ್ರ ಶಾಸ್ತ್ರೇ ಖರೆ ಮಾಡ್ಕೋತಾರು. ಮನುಷ್ಯಗೆ ಬಂತು ಅಂದ್ರೆ ಚಲೋ, ನಮ್ಮ ಹಣಿ ಬರ ಚಲೋ ಇತ್ತು ಅಂದ್ರೆ ನ್ಯಾಟಿಗೆ ಹೋಗಿ ದಾಂಡಿಗೆ ಹತ್ತೇವ್ರಿ. ಕೈಯಾಗ ಖಡಗು ತೊಗೊಂಡು ಬಂದಿಳಂದ್ರೆ ನಮ್ಮ ಕಡಿಲಾರ ಬಿಡೋದಿಲ್ಲ ಆಕಿ. ಎಲ್ಲಿ ವಿಷಯ ನಡೆದಿತ್ತು ರೀ, ವಿಷಯ ನಡೆದಿತ್ತು. ಹೊರಗೆ ಭಾಳ ಮೆತ್ತಗೆ ಮಾತಾಡ್ತೀರಿ ನೀವು, ಮನ್ಯಾಗ ನೋಡ್ಬೇಕ್ರಿ. ನಮ್ಮ ಮಠದ ಮೊದಲು ಒಂದು 2-3 ಮನೆ ಅವ್ರಿ, ಹೆಂಡತಿನಿ ಗಂಡಗೆ ತೆಳಗೆ ಹಾಕಿ ಒದಿತಾಳ್ರಿ. ಮುಂಗಲಿಗೆ ಗೊತ್ತಾಡ್ರಿ ಅವನಿಗೆ ಜನ ಹಾಟೆ ಅಂಥೇಳಿ. ಅವ ಹಂಗೆ ಸಾವ್ಕಾಸ ಹೊಡಿಯತ್ತ ನಾವು ಮಗ. ಏನು ಮಾಡ್ತೀರಿ ಹೇಳಿ, ಹಿಂಗದು ಇರಲಿ. ಸುಮ್ಮ ಹರಟೆ ಮಾಡ್ತಾ ಇರ್ತೀನಿ. ನೀವು ಪುಣ್ಯವಂತರು. ಏನು ಸಾಗರ, ಜನಸಾಗರ. ನಮ್ಮಿಲ್ಲೆಲ್ಲ ಮಧ್ಯಮದವರು ಇಡೀ ಕರ್ನಾಟಕ ತುಂಬೆಲ್ಲ ನಿಮ್ಮದೆಲ್ಲ ಸುದ್ದಿ ಹೋಗ್ಯದ. ನಮ್ಮ ಖಂಡಪ್ಪ ತಾತನವ್ರಿಗೆ ದಿನ 10 ಮಠಗಳ ಫೋನ್ ಬರ್ತವೆ. ಯಪ್ಪ ಏನು ಕಾರ್ಯ ನಿಮ್ಮ ಊರಾಗ ನಗುನೂರಲ್ಲಿ, ಅಂಥದ್ದೇನದು, ಎಷ್ಟು ಜನ, ಎಷ್ಟು ದಾಸೋಗ ಅಂತ ಕೇಳ್ತಾ ಇದ್ದ. ಭಾಳ ಅದ್ಭುತ ರೀ. ಅವರು ನಮ್ಮ ಪೇಪರ್ದವರು ಕೂಡ ಇವೆಲ್ಲ ಉದಯ, ಸಂಜಾವಾಣಿ, ಪ್ರಜಾವಾಣಿಗಳದಲ್ಲ, ಅವರು ಕೂಡ ಹೇಳಿದ್ರು ಇಷ್ಟೊಂದು ಅದ್ಭುತ ಕಾರ್ಯ ನಮ್ಮ ಜೀವನದಲ್ಲಿ ಇದನ್ನೇ ನಾವು ಏಕೈಕ ನೋಡೋದು ಅಂತ ಹೇಳಿ. ಹೊಡ್ರಿ ಚಪ್ಪಾಳಿ ಹೊಡ್ರಿ. ನಮ್ಗೆ ಗೌರವ ಕೊಟ್ಟಂಗಾಯ್ತು, ನಿಮ್ಗೆ ಶುಗರ್ ಕಮ್ಮಾದಂಗಾಯ್ತು. ರಕ್ತದ ಚಲನವಲ್ಲ ಚೆನ್ನಾಗಿ ನಡೀತದ್ರಿ. ಇದು ಬಡದ್ರಿ ಹಿಂಗೆ. ಈಗ ಅದು ಬೆಳೆಯೋದನ್ನು ಬಿಟ್ಟಿರಿ. ಏನು ಮಾಡೋದು? ಮಕ್ಕಳಿಗೆ ಆಡಿಸೋದು ಮೊದಲು ಮಾಡಿ ನಮ್ಮವರು ವಿಜ್ಞಾನಪೂರ್ವಕವಾಗಿ ಯಪ್ಪ ವಿಠಲ ವಿಠಲ ವಿಠ ಇಠ ಅನ್ನುವಂತ ಕರೆಸ್ತೀರಿ. ಅದ್ರ ಕಾಲ ರಕ್ತದ ಚಲಾವಣೆಗೆ ಅದು ದೇವರ ಧ್ಯಾನನೂ ಆಯಿತು, ನಿಮ್ಮ ರಕ್ತ ಚಲಾವಣೆ ಆಯಿತು ಅಂತೇಳಿ ಈಗ ರೊಟ್ಟಿ ಬಿಡೋದು ಬಿಟ್ಟಿರಿ. ಅವು ನೀವು ಕಟ್ಟಿಗೆ ತಂದಿರಿ ಮ್ಯಾಲೆ ತಿದ್ದಲಿಕ್ಕೆ ಅರ್ಬಿ ಕಟ್ಟಿ. ಆ ರೊಟ್ಟಿ ಅಂದು ಪಚನ ಆಗಲ್ಲ ಹೊಟ್ಟೆಯಾಗ. ನಾದಬೇಕ್ರಿ, ಅದು ಮಸ್ತ್ ನಾದಬೇಕು, ಜಿಗಿ ಜಿಗಿ ಆಗ್ಬೇಕದು. ಹಿಂಗೆ ಹಿರಿದ್ರೆ ಬರಬಾರ್ದು, ಅಂದ್ರೆ ಒಳ್ಳೇದಾಗ್ತದೆ. ನೀವು ಎಷ್ಟು ಹೈರಾಣ ಆಗ್ಲಾರ ಕೆಲಸ ಮಾಡ್ಲಿಕ್ಕತ್ತೀರಿ ಅಷ್ಟು ದೌಡೆ ಖಾಲಿ ಮಾಡ್ತೀರಿ ಜಾಗ. ಎಲ್ಲದಕ್ಕೂ ಹದ ಬೇಕಲ್ರಿ, ಹದ ಇರಬೇಕು ಜೀವನದಲ್ಲಿ. ಹದ ಮಾಡಿಡ್ಬೇಕು ಅಡಿಗೆ ಒಳಗೆ. ಹೊಲ ಹದ ಮಾಡಿಟ್ಟಾಗನ ಬೆದಿಗೆ ಬರ್ತದ. ಮೇಘದ ಹನಿಗಳ ಸ್ಪರ್ಶವಾದಾಗ ಭೂಮಿಯಲ್ಲಿ ವಾಸ ಬರ್ತದೆ. ಒಂದಿಟ್ಟು ಮಳಿ ಬರಕ್ಕೆ ಕೂತ್ ನೋಡಿರ್ಬೇಕಾರೆ ಹದ ಆಗಿತ್ತಂದ್ರೆ ಬರ್ತದೆ, ಇಲ್ಲಂದ್ರೆ ಬರೋದಿಲ್ಲ. ಬತ್ಸಲ ರೋಜನಂಗೆ ನಾಡ್ತದೆ. ಹದ ಆಗಬೇಕು. ಹಾಗೇ ಪುರಾಣ ಕೇಳಕ್ಕೆ ಮನಸ್ಸನ್ನು ಹದ ಆಗಬೇಕು. ಹದ ಆಯ್ತಂದ್ರನ್ನ ಇವೆಲ್ಲ ಶಬ್ದಗಳಿರ್ತಾವ ಅಂತ ಹೇಳ್ತಾ ಮಂದನಗಿರಿಯಲ್ಲಿ ಅಕ್ಕಮಾಯಕ್ಕಳಿಗೆ ಬೀರದೇವರು ಹೇಳ್ತಾನಕ್ಕ, ನಾಳೆ ನಾನು ಚೆಂಡಿನಾಟ ಆಡ್ಲಿಕ್ಕೆ ಹೋಗ್ತೀನಿ, ನನಗೆ ಚೆಂಡು ಮಾಡಿ ಕೊಡಬೇಕು. ಬೇಡಿದ್ದೆಲ್ಲ ಕೊಡ್ತಕ್ಕಂಥ ಆನಂದ ಇದೆ. ಆದ್ರೆ ರಪ್ಪಿ ಚೆಂಡ ಯಾರನ್ನಾರ ಬಡಿತು ಅಂತಂದ್ರೆ ಯಾರಿದ್ರು ಸುಮ್ ಕೊಡ್ತಾರೇನ್ರಿ ಜನ? ಕೆಟ್ಟದ್ದಾಯ್ತಂದ್ರೆ ಬೈಯವರಲ್ಲ, ಬೈತಾರ್ರಿ ಮೊದಲು. ಅಲ್ಲ ನಾನು ಹಾಟ್ಯ ಅಂತಾರ. ಮುಂದೆ ಏ ಅಪ್ಪ ನೀನ ಇದ್ದೀಯಾ, ನಾನು ನೋಡ್ಲಿಲ್ಲಲ್ಲೋ. ಹಿಂಗೆ ಮೊದಲು ಹೊಡ್ಯಂಗೆ ಹೊಡ್ಯಾದ್ರಿ.
ಹಿಂದಿನ ಮತ್ತೆ ಕೈ ಆಡ್ಸೋದು. ಯಾರಿದ್ರೇನ್? ಹಾಗಾಗಿ ಭಯಪಟ್ಟು ಯಾರಿಂದಲೂ ಕೂಡ ನನ್ನ ತಮ್ಮನಿಗೆ ಅವಾಚ್ಯ ಶಬ್ದಗಳ ಇವನಿಗೆ ಮುಟ್ಬಾರ್ದು ಅಂತೇಳಿ ಯಾವ ಆಟಿನಲ್ಲಿ ಕೂಡ ಇವನು ತೊಡಕಿಸ್ಬಾರ್ದಂತ ಒಳಗಿತ್ತು. ಆದ್ರೆ ಇವ ಹಠಮಾರಿ ಇದ್ದ, ಡೇಂಜರ್ ಇದ್ದೇವ. ಕೊಳ್ಳಿಲ್ಲ ಅಂದ್ರೆ ಊಟನ ಬಿಡ್ತಿದ್ದ. ಹಾಗಾಗಿ ಮತ್ತೆ ಚೆಂಡ ಮಾಡಿಸ್ಕೊಟ್ಳು, ಲಗೋರಿ ಚೆಂಡ. ಅವರು 12 ಮಂದಿ ಒತ್ತಟ್ಟಿಗೆ ಒಬ್ಬನ ಒತ್ತಟ್ಟಿಗೆ. ಮೊದಲವ್ರು ಹೇಳಿದ್ರು, ನಾವೆಲ್ಲ ಬಾಲ್ ಹಾಕ್ತೀವಿ, ಚೆಂಡ ಒಗಿತೀವಿ, ನೀನ್ ಕ್ಯಾಚ್ ಹಿಡಿಬೇಕು. ನಂತರ ನಮ್ಮ 12 ಜನರ ಸರ್ತಿ ಮುಗಿದ ಬಳಿಕ ನೀ ಚೆಂಡು ಹುಡಿ ಅಂತ ಹೇಳಿದ್ರು. ಬೀರಲಿಂಗೇಶ ಎಲ್ಲರ ಚೆಂಡ ಕ್ಯಾಚ್ ಹಿಡ್ದ, ಬುತ್ತಿ ಹಿಡ್ದ. ಆ ಬಳಿಕ ಇವನ್ ಸರ್ತಿ ಬಂತು. ನೀವು ಮೊದಲೇ ಪರಾಕ್ರಮಿ, ಉಗ್ರ ಸ್ವರೂಪಿ. ಬಲಗಾಲ ಮುಂದಿಟ್ಟು ಈ ಎಡಗಾಲ ಹಿಂಗಿಟ್ಟು ಹಿಂದಕ್ಕೆ ಸರಿದು ಚೆಂಡ ರಗ್ಗೋಲಿಗೆ ಒಗದ್ರೆ ರಗ್ಗೋಲಿ ಎಲ್ಲ ತುಣುಕು ತುಣುಕಾಗಿ ಹೋಯ್ತಂತ. ಅದ ಚೆಂಡು ಹೋಗಿ ಸಂಗನ ಬಸಪ್ಪನ ಮಗ ನಿಂಗನ ಬಸಪ್ಪನಿಗೆ ಹೋಗಿ ಬಡಿತಂತ. ಚೆಂಡಿ ನೇಟ ತಿದ್ದಾವ, ಚೆಂಡ ಕೆಳಗೆ ಮಾಡಿ ಬಿತ್ತಂತ ಹುಡುಗನ ಎಲಕ್ಕೆ. ಅಸೋನಿಗೀದ ಪ್ರಾಣ ಪಕ್ಷಿನ ಹಾರೋತ್. ಜೊತೆಯಲ್ಲಿ ಆಡೋ ಹುಡುಗರೆಲ್ಲ ನೋಡಿದ್ರು. ಊರೊಳಗೆ ದಿಗಿ ಓಡಿ ಬಂದು ಸಂಗನ ಬಸಪ್ಪನಿಗೆ ಹೇಳ್ತಾರೆ, ನಿಮ್ಮ ಮಗನಿಗೆ ಆ ಮಾಯಕ್ಕನ ತಮ್ಮದನಲ್ಲಿ ಬೀರಪ್ಪ ಲಗೋರಿ ಚೆಂಡಾಡುವಾಗ ಚೆಂಡಿನಾಟಿನಲ್ಲಿ ಹೊಡೆದಿದ್ದಾನೆ, ಸತ್ತ ಮಗನೆರಳಿಗೂ ನೆಲಕ್ಕುರುಳಿದಾನಂತಂದು ಕೂಡಲೇ ಹೇಗಾಗುತ್ತದೆ ಹೇಳಿ ಜನ್ಮ ಕೊಟ್ಟವರಿಗೆ ಚಾಂಡಾಲ ನಮ್ಮ ಮಗನ ಪ್ರಾಣವನ್ನು ಶಳವನ ಅಂದವ್ರ ಮನೆಯಾಗ ಏನೇನು ಸಾಮಾನು ಸಿಗುತ್ತಾ, ಕೊಳ್ಳಿ ಬಡಿಗಿ ಎಲ್ಲಾನು ಹೀರ್ಕೊಂಡು ಮನೆ ಮಂದಿರ ಓಡಿ ಬಂತು ಆಟಿನ ಅಂಗಳಕ್ಕೆ. ಅಷ್ಟೊತ್ತಿನೊಳಗೆ ಬೀರಪ್ಪ ಆ ಹುಡುಗನು ಬಿಟ್ಟು ಮಾಯಕ್ಕನ ಮನೆ ಸೇರಿದ್ದ. ಅಲ್ಲಿ ಹೋಗಿ ನೋಡಿದ್ರು ಮಗುವಿನ ಹೆಣ. ಅವನಲ್ಲೇ ಬಿಟ್ಟು ಮನೆಗೆ ಬಂದರು. ಮನೆಗೆ ಬರೋ ತನಕ ಮಾಯಕ್ಕ ದೇವರಿಗೆ ಎರಲ್ಗ ಕೈ ಮುಗಿತಾಳೆ. ಅಪ್ಪ, ಸಣ್ಣ ಮಕ್ಕಳ ಆಟ, ಅವರೊಬ್ರಿಗೊಬ್ಬರು ವಿರೋಧಿಗಳಲ್ಲ. ದಯಮಾಡಿ ನನ್ನ ತಮ್ಮನ ತಾವು ಹೊಡಿಬೇಡ್ರಿಪ್ಪ, ನಿಮ್ಮ ಕೈ ಮುಗಿತೀನಿಪ್ಪ. ಆ ಮಗು ಆದ್ರಷ್ಟೇ, ಈ ಮಗು ಆದ್ರಷ್ಟೇ ಅಂತ ಅಂಗಲಾಚಿ ಬೇಡಿಕೊಂಡಳು. ಏಯ್ ದೂರ ನಿಲ್ಲು ನೀನು ಅಂತ ಒಬ್ಬ ಗದ್ದರಿಸಿದ. ಚಾಂಡಾಲ ಮಗನ ಹೊರಕರಿ ಅಂತಂದರು. ಬೀರಪ್ಪ ಎದ್ದು ಹೊರಗೆ ಬಂದ. ಇಟ್ಟೇ ಇದ್ದ ಇವದನಲ್ಲ ಬಸವಣ್ಣ, ಇಟ್ಟೇ ಇದ್ದ. ಹೊರಗಡೆ ಬಂದು ನಿಂತಾಗ ಒಬ್ಬ ಹಂಗ ಖಡ್ಗನ ಎತ್ತಿದ. ಮಗನೇ, ಆಟಿನಲ್ಲಿ ನನ್ನ ಮಗನನ್ನ ಪ್ರಾಣ ತೆಗೆದೀಯ, ನಿನ್ನ ಶರೀರದ ಮಾಂಸದ ತುಣುಕನ್ನ ಹದ್ದು ನಾಯಿನರಿಗಳಿಗೆ ಹಂಚಲಾರದೆ ನಾನು ಮನೆಗೆ ಹೋಗಲ್ಲ ಅಂತ ಎದ್ದವನ ಖಡ್ಗ ತಗೊಂಡವನು ಮೈ ಮೇಲೆ ಹೊಡೆದ್ರೆ ವಜ್ರಕ್ಕೆ ಹೊಡೆದಂಗಾಯ್ತಂತೆ. ಕೋಲ್ಮಿನ್ಸ್ ಹೊಡಿತು. ಶರೀರಕ್ಕೆ ಒಂದು ತುಣುಕು ಗಾಯ ಆಗಲಿಲ್ಲ. ಎತ್ತಿದ ಕೈ ಕೆಳಗೆ ಬರಲಿಲ್ಲ. ನೆರೆದವರೆಲ್ಲ ಗಾಬರಿದ್ರೆ, ಏ ಬುದ್ಧಿಗೇಡಿ, ಚೂಪಾದ ಖಡ್ಗ ತಗೊಂಡು ಎಳೆ ಮಗನ ಮೇಲೆ ಎಳೆದ್ರೆ ಸ್ವಲ್ಪ ಗಾಯ ಆಗ್ತಾ ಇಲ್ಲ, ಹೇಗೆ ನಿಂತ ನೋಡು, ಹೊಡೆಯುವುದು ನಿಲ್ಲಿಸು ಅಂತೇಳಿ ಅವನಿಗೆ ಶರಣಾಗತರಾಗಿ ಬೀರಪ್ಪನನ್ನ ನಿಂಗನ ಬಸಪ್ಪನ ಕಡೆ ಕರ್ಕೊಂಡು ತರ್ತಾರೆ. ಆವಾಗ ಶಿವಸಿದ್ಧ ಬೀರೇಶ ಸತ್ತ ಮಗುವಿನ ಮುಖದ ಮೇಲೆ ತನ್ನ ಹಸ್ತ ಎಳಿತ. ಜಗದ್ಗುರು ಸಿದ್ಧಾರೂಢರು ಶಳಕಾಪುರದಲ್ಲಿದ್ದಾಗ 7 ವರ್ಷದವರಿದ್ದಾಗ ಅವರು ಹಿಂಗ ಒಬ್ಬನಿಗೆ ಹೊಡೆದಿರತ್ತೆ. ಗುರುವಿನ ಮಹಿಮೆ ಅಗಾದಿರ್ತದೆ. ಹಸ್ತ ಇಳದ ಕೂಡಲೇ ನಿಂಗನ ಬಸಪ್ಪ ಶಿವಶಿವಾಂತ ನಿದ್ದೆಯೊಳಗಿಂದ ಎದ್ದು ಕೂತ್ಕೊಂಡು ಬೀರಪ್ಪನ ಕಾಲಿಗೆ ಬಿದ್ದಂತ.
ಎಲ್ಲರೂ ಕೂಡ ಸಿದ್ಧಬೀರನ ಕಾಲಕ್ಕೆ ಪದಕಮಲಕ್ಕೆ ಬಿದ್ದು, ಅಮ್ಮ ನಾವು ಅರಿಯದ ಅಜ್ಞಾನಿಗಳು, ಬುದ್ಧಿಗೇಡಿಗಳು, ಈ ಬೀರಪ್ಪನ ಮಹಿಮೆ ಗೊತ್ತಾಗಲಿಲ್ಲ ನಮಗೆ, ನಿಮಗೆಲ್ಲ ಎಂತೆಂಥ ಶಬ್ದಗಳು ಮಾತಾಡಿದ್ದೀವಿ, ಅಮ್ಮ ನಮಗೆ ಕ್ಷಮಿಸು ಅಂತ ಹೇಳಿದಾಗ, ಯಪ್ಪ ಆ ಕ್ಷಮಾರ್ಪಣೆ ಮಾಡವ ಗುರು ರೇವಣ ಸಿದ್ದಪ್ಪ, ಅವನ್ನ ಸ್ಮರಣೆ ಮಾಡ್ರಿ ಅಂತ ಹೇಳಿ ಮಾಯಕ್ಕ ಮಗನಿಗೆ ಕರ್ಕೊಂಡು ಮನೆಗೆ ಬಂದ್ಲಂತೆ. ಆಕೆಗೆ ಒಂಥರ ಭಯ ಹುಡ್ತು. ಹಿಂಗಿಲ್ಲಿ ಇದ್ಕೊಂಡ್ರೆ ಮಕ್ಕಳ ಜಗಳ ಒಬ್ಬರು ಮರೆತು ಬಿಡ್ತಾರ, ಒಬ್ಬೊಬ್ಬರು ಅದನ್ನು ಹೊಟ್ಯಾಗ ಗಂಟು ಹಾಕೋತಾರ. ಲಕ್ಷದಾಗಿಲ್ಲ, ಆ ಮಕ್ಕಳು ನಮ್ಮ ಮಕ್ಕಳೇನು ಬೇರೆ ಅಲ್ಲಂತ ಮರೆತು ಬಿಡ್ತಿರ್ತಾರೆ. ಒಬ್ಬೊಬ್ಬರು ಈ ಶೇಡ ತೀರಿಸ್ಕೋಬೇಕಂತಂತಿರ್ತಾರೆ. ಇವೆರಡೂ ಮಾಯಕ್ಕೆ ಹೊಟ್ಯಾಗ ಕಲ್ಸಲ್ಕತ್ತು. ಬಿಟ್ರೆ ಪಾಡ. ಹಾಗೇನಾದರೂ ಹೊಟ್ಟೆಗಿಟ್ಟುಕೊಂಡು ನನ್ನ ತಮ್ಮನ ಮೋಸ ಮಾಡಿದರೆ ಹಾಗ, ಅದಕ್ಕೆ ಈ ಊರಾಗಿರುವುದೇ ಬೇಡ ಅಂದಳತ್ತಿಕ್ಕೆ, ಮಂದನಗಿರಿಯಲ್ಲಿ ಇರುವುದೇ ಬೇಡ ಅಂಥೇಳಿ ತಾಯಿ ತಂದೆಗೆ, ಯಪ್ಪ ನನ್ನ ತಮ್ಮ ಬೀರ ಅಂದ್ರೆ ನನ್ನ ಪ್ರಾಣ, ಅವನಿಗೇನಾದರೂ ಕಮಲದ ಹೂವಿನ ಎಲೆಗಳಿದ್ದಂತೆ ನನ್ನ ಬೀರಪ್ಪ, ನನಗೆ ಒಂದು ಮುಳ್ಳು ಸಹಿತ ಚುಚ್ಚದ ಹಾಗೆ ಆ ಕಮಲವನ್ನು ರಕ್ಷಿಸ್ಬೇಕು ನಾನು. ಅದಕ್ಕೆ ಜನ ಒಂದೇ ತೆರನಾಗಿರುವುದಿಲ್ಲ, ಅದಕ್ಕೆ ಇಲ್ಲಿ ಜಾಗನ ಬಿಟ್ಟು ಹೋದ್ರೆ ಉಳಿತ ಅಂತೇಳಿ ತಿಳ್ಕೊಂಡು ಬೀರಪ್ಪನ ತಗೊಂಡು ಹೊರಟ್ಲಂತೆ. ಎಲ್ಲರೂ ಹೇಳಿದ್ರು, ಏನಮ್ಮ ಇದೇನು ದೊಡ್ಡ ಮಹತ್ವ ಹೇಳು, ಮಕ್ಕಳ ಆಟ ಆಗಿರ್ಬೋದು, ಆಗು ಹೋಗು ನಡೆಯೋದು, ಆದ್ರೆ ಊರು ಬಿಟ್ಟು ಹೋಗೋದು ಬ್ಯಾಡ ಅಂತಂದ್ರು ಕೂಡ ಮಾಯಕ್ಕ ಕೇಳಿಲ್ಲ. ನನ್ನ ತಮ್ಮನಿಗೆ ಏನಾದರೂ ಇನ್ನು ಮುಂದೆ ಆದಿತ್ತು ಅಂತೇಳಿ ತಿಳ್ಕೊಂಡು ಅಲ್ಲಿದಿಂದಕ್ಕೆ ಬೆಳ್ಳಿಗಿರಿಗೆ ಬರ್ತಾಳೆ. ಹುಟ್ಟಿದ್ದು ಚಂದನಗಿರಿ, ಬೆಳೆದಿದ್ದು ಮಂದನಗಿರಿ, ಅವನ ನಿಜ ಸ್ಥಾನ ಮಾಡತಕ್ಕಂಥದ್ದು ಬೆಳ್ಳಿಗಿರಿ. ತಾಯಿ ತಂದೆಗಳೇ, ದೇವರಿದ್ದವ್ರದ್ದು ಈ ಪರಿಸ್ಥಿತಿ ಆಗುತ್ತದೆ. ನಾವು ಚಿಂತೆ ಮಾಡ್ತೀವಿ, ಊರು ಬಿಟ್ಟು ಹ್ಯಾಂಗೆ ಹೋಗೋದು, ಅಪಮಾನ ಆಗುತ್ತದೆ. ನಿಮಗಿಂತಲೂ 1000 ಪಟ್ಟು ಅಪಮಾನ ಅವ್ರಿಗೆ ಆಗ್ಯದ. ಆದರೆ ಅವ್ರು ಹೆಂಗದಾರ ಅಂತಂದ್ರೆ ಮಾನ ಅಪಮಾನ ಎರಡೂ ಸಮಾನ. ಬಸವಣ್ಣವ್ರು ಅಂದಿಲ್ಲ, ಎನ್ನವಾಮ ಕ್ಷೇಮ ನಿಮ್ಮದಯ್ಯ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿಯು ಎಲ್ಲ ನಿಮ್ಮದೇ, ಫೈದಾನು ನಿಮ್ಮದೇ, ತುಟ್ಟಿನೂ ನಿಮ್ಮದೇ, ಹಾನಿನೂ ನಿಮ್ಮದೇ, ವೃದ್ಧಿನೂ ನಿಮ್ಮದೇ, ಮಾನಾಪಮಾನ ನಿಮ್ಮದು. ಹಾಗ ಮಹಾತ್ಮರು ತಿಳ್ಕೊಂಡು ಬದುಕ್ತಾ ಇದ್ರೆ ಜಗತ್ತಿನೊಳಗೆ. ಅಕ್ಕ ಮಾಯಕ್ಕ ಅದು ಎಲ್ಲ ಗುರು ರೇವಣ ಸಿದ್ಧನ ಪದಕಮಲಕ್ಕೆ ಅರ್ಪಿತ ಮಾನಾಪಮಾನ ಅಂತೇಳಿ ತಮ್ಮನ್ನು ಕರೆಕೊಂಡು ಬೆಳ್ಳಿಗಿರಿಗೆ ಬಂದ್ಲು. ಅಲ್ಲಿ ತನ್ನ ನವಜೀವನವನ್ನು ಪ್ರಾರಂಭ ಮಾಡ್ತಾಳೆ. ಅಷ್ಟೊತ್ತಿನೊಳಗೆ ಬೀರಪ್ಪ ಸುಮಾರು 15 ವರ್ಷದವಾಗ್ತ ವಯಸ್ಸು. ಅಲ್ಲಿಯೂ ಕೂಡ ಅಕ್ಕನ ಜೊತೆಯಲ್ಲಿ ಇದ್ಕೊಂಡು ಒಂದ್ಸಲ ಅಕ್ಕಗೆ ಹೇಳದಂತ, ಅಕ್ಕ ನಾನು ಬಿಲ್ ಮಾಡಿ ತಂದು ಕೊಡ್ಬೇಕು, ನನಗೆ ಬಾಣ ಬಿಲ್ ಮಾಡಿ ತಂದು ಕೊಡ್ಬೇಕು, ನಾನು ಆಟ ಆಡ್ತೀನಿ ಅಂತ ಹೇಳಿದಾಗ, ಯಪ್ಪ ಬ್ಯಾಡಂದ್ರೆ ಕೇಳಾರ್ದನ ಚಂಡ ಬೇಡ್ಕಂಡಿ, ನಿನ್ನ ಹಠಕ್ಕಾಗಿ ಮಾಡಿಕೊಟ್ಟೆ. ಆ ಚಂಡಿ ನಾಟಿನಲ್ಲಿ ಸಂಗನ ಬಸಪ್ಪನ ಮಗನಿಗೆ ಚಂಡ್ ಬಿಡಿದ್ದು ತಾನು ಪ್ರಾಣ ಕಳ್ಕೊಂಡ. ಏನೋ ನಮ್ಮ ದೈವ ಚಲೋದು, ಗುರು ಆಶೀರ್ವಾದ ನಮಗೆ, ಬದುಕಿ ಬಂದೀವಿಯಪ್ಪ. ಬ್ಯಾಡ ಮಗ ಬೀರಪ್ಪ, ಬ್ಯಾಡಪ್ಪ. ಇವ ಏನು ಕೇಳವೇನ್ರಿ? ಮಕ್ಕಳು ಕೇಳ್ತಾವೇನ್ರಿ? ಕೇಳಂಗಿಲ್ಲ. ಮಕ್ಕಳು ಭಾಳ ಡೇಂಜರ್ ಇರ್ತಿರ್ತಾರೆ. ಬೀರ್ಬಲ್ ಒಂದು ಸಲ ಅಕ್ಬರ್ ರಾಜನ್ ದರ್ಬಾರಕ್ಕೆ ಲೇಟ್ ಮಾಡಿ ಹೋದಂತ್ರಿ, ತಡ ಮಾಡಿ ಹೋದಂತ. ಭಾಷಾ ಪ್ರಶ್ನೆ ಮಾಡದ,
ನವರತ್ನರ ಮಂತ್ರಿ ಒಳಗೆ ನೀ ಭಾಳ ಚಲೋ ಮನುಷ್ಯ, ಟೈಮಿಗೆ ತಕ್ಕಂತೆ ಬರ್ತೀಯ ಅಂತ ನಾ ನಿನ್ನ ಬಗ್ಗೆ ಬಹಳ ಗೌರವ ಪಟ್ಟು ಹೇಳ್ತೀನಿ, ತಡ ಯಾಕೆ ಮಾಡಿದೆ ಅಂತ ಕೇಳದಂತ. ಕೇಳೋಣ. ಅವ್ರು ಹೇಳಿದ್ರು, ಬಿರ್ಬಲ್ ಹೇಳ್ತಾನೆ, ಮನ್ಯಾಗ ಒಂದಿಷ್ಟು ನಮ್ಮ ಹುಡುಗ ಅಳ್ಳಾಕತ್ತಿತ್ರಿ, ಅವನು ಸಮಾಧಾನ ಮಾಡಿ ಬರ್ಲಿಕ್ಕೆ ಲೇಟ್ ಆಗ್ಯದ. ಹಾಂ ಅಂದವ. ಮಕ್ಕಳಿಗೆ ಸಮಾಧಾನ ಮಾಡಿ ಬರ್ಲಿಕ್ಕೆ ಇಷ್ಟು ಲೇಟ್ ಆಯ್ತಾ ಅಂತಂದ. ಹೌದ್ರಿ ಪ್ರಭುಗಳೇ ಅಂದ. ಅವಾಗ ಇವ ಅಂತಾನ ಮಕ್ಕಳ ಆಟ ಮಹಾದೇವಗೂ ಬರುವುದಿಲ್ಲ. ಅದೇ ಹಂಗು ಅಂದ. ಹೌದು, ಅದು ಸಿದ್ಧಾಂತ. ಸಮಾಧಾನ ಮಾಡೋದು ಯಾರ ಕಡೆಯಿಂದ ಆಗಲ್ಲ ಮಹಾರಾಜರೇ. ಹಂಗಂದ್ರೆ ಒಂದು ಕೆಲಸ ಮಾಡಂದ. ಏನದು? ರಾಜಾಗ ಅಕ್ಬರ್ ಭಾಷ್ಯಾಗ ಬಿರ್ಬಲ್ ಹೇಳ್ತಾನ, ನಾ ಮಗ ಆತೀನ್ರಿ, ನೀವು ಅಪ್ಪಾರಿ, ನಾ ಅಳ್ತೀನಿ, ನೀವು ಗಪ್ ಮಾಡಿರಿ ಅಂದತ್ತ. ಇದೇನು ದೊಡ್ಡ ಮಾತಂದ. ರಾಜೇ ಇದ್ದ, ಏನು ಬಿಡ್ತಾನೆ ಬೇಡ, ಅವ ಮಗ ಅಳ್ಕೋತ ಕೊಡ್ತೀನಿ ಅಂತ ಹೇಳಿ ಇವ ಅಳ್ಳಕ್ಕೆ ಶುರು ಮಾಡ್ದ. ಅವ ಯಾಕೆ ಅಳ್ತಿ ಅಂತ ಕೇಳ್ದ ರಾಜ. ಅಷ್ಟೊತ್ತಿನೊಳಗೊಬ್ಬ ಹೆಗಲಿ ಮ್ಯಾಗ ಒಂದು 4 ಅವನ್ನೆಲ್ಲ ಕಬ್ಬು ಹಿಡ್ಕೊಂಡು ಹೊಂಟಿದ್ದ. ಅಪ್ಪ ಹ್ಞೂ ಅಂದವ. ಆ ಕಬ್ಬು ಬೇಕು. ಕಬ್ಬಿನವನಿಗೆ ಕರೆದ. ಏನಪ್ಪ ಬೆಲೆ? 25 ರೂಪಾಯಿ ಒಂದು, ತಗೋ ಕೊಡು ಅಂದ. ಕಬ್ಬು ತಂದು ಕೊಟ್ಟ. ಅಳ್ಳಕತ್ರಿ ಮಗ. ಯಾಕಲೇ ಕಬ್ಬು ಹಿಡಿದು ತಂದು ತುಟ್ಕೊ ಕೊಟ್ಟಿನಿಲ್ಲ, ಅಳತಿ ಯಾಕೆ? ಇದು ಮುರಿದು ಕೊಡು ಅಂದ. ಮುರಿದು ಕೊಟ್ಟ. 4 ಭಾಗ ಮಾಡಿ ಕೊಟ್ಟ. ಮತ್ತೆ ಅಳ್ಳಕತ್ತ. ಯಾಕೆ ಅಳ್ತೀಯೋ? ಯಪ್ಪ, ಈ ಕಬ್ಬು ನನಗೆ ಸುಲ್ದು ಕೊಡು ಅಂದ. ಬಿರ್ಬಲ್ ಭಾಷೆ ರಾಜಿಯಾಗಿ ಕಬ್ಬ ಸುಲ್ದು ಕೊಡ್ತಾನ ಅವನ ಕೈಯಾಗಿ. ಅವು ಸುಲ್ದು ಗಣಿ ಮಾಡಿ ಕೊಟ್ಟ. ಮತ್ತೊಳ್ಳಕತ್ರಿ. ಬುದ್ಧಿಗೇಡಿ ಸುಳೆ ಮಗನೇ, ಬಾಯಿ ಮೇಲೆ ಗುದ್ದಿ ಬಿಟ್ಟೆ ನಿನಗೆ. ಕಬ್ಬು ಹಿಡಿದು ತಂದು ಕೊಟ್ಟೆ, ಮುರಿದು ಕೊಟ್ಟೆ, ಸುರಿದು ಕೊಟ್ಟೆ, ಮತ್ತ್ಯಾಕೆ ಅಳ್ತೀಯೋ ಅಂದಾಗಿವ ಅಂದ. ಇಷ್ಟು ದಪ್ಪನ ಕಬ್ಬು ನನ್ನ ಬಾಯಾಗಿ ಹಿಡಿಸಂಗಿಲ್ಲ, ಅವು ತುಕುಡಿ ಮಾಡಿ ಕೊಡು ಅಂದ. ಒಂದು ಗಣಿಕೆ ಕಬ್ಬಿನೊಳಗೆ 4-6 ತುಕುಡಿ ಮಾಡಿ ಕೊಟ್ಟ. ಮತ್ತಳ್ಳಕೊತ್ರಿವ. ರಾಜಾಗ ಸಿಟ್ಟು ಬಂತು. ಮಗನೇ, ಹಲ್ಲು ಉದುರಿಸಿಬಿಟ್ಟಿದ್ದೀನಿ. ಕಬ್ಬು ಕೊಟ್ಟೆ, ಮುರಿದು ಕೊಟ್ಟೆ, ಸುಲಿದು ಕೊಟ್ಟೆ, ಗಡಿ ಮಾಡಿ ಕೊಟ್ಟೆ, ತುಕುಡಿ ಮಾಡಿ ಕೊಟ್ಟೆ, ಮತ್ತೆ ಕಳ್ತಿ ಮಗನೇ ಅಂದಾಗ ಅವ ಹೇಳ್ತಾನ, ನನ್ನ ಕಬ್ಬು ಹ್ಯಾಂಗಿತ್ತು ಮೊದಲು ಹಾಗೆ ಮಾಡಿ ಕೊಡು ಅಂದದ್ದು. ಆಗಿತ್ತೇನ್ರಿ? ಅವ ಅಂದ, ಏ ತಮ್ಮ ಗಪ್ಪ ಸಾಕು, ನಿನ್ನ ಮಗಾಗ ಸುಡಗಡ ಕೂಲಿ ಅಂದತ್ತ. ಹೇಳು ತಾತ್ಪರ್ಯ ಏನಂದ್ರೆ, ಬೀರಲಿಂಗೇಶ ಬೆಳ್ಳಿಗಿರಿ ಮೇಲೆ ಅಕ್ಕ ಮಾಯಕ್ಕಳಿಗೆ ಬಾಣ ಮಾಡಿಸಿಕೊಡು, ಬಿಲ್ ಮಾಡಿಸಿಕೊಡು ಅಂತ ಹಠ ಮಾಡ್ತಾ ಇದ್ದಾನೆ. ಕೇಳ್ತಾನೆ ಇಲ್ಲ. ಆಕೆ ರಗಡಿ ಹೇಳ್ತಿದ್ಲು, ಕೇಳ್ತಾನೆ ಇಲ್ಲ. ಇನ್ನೇನು ಅವನ ಹಠ ತೀರಿಸಬೇಕಂತ ಕಂಬಾರ ಕಾಳಣ್ಣನ ಕಡೆ ಹೋಗಿ ಸುಂದರವಾದಂಥ ಬಿಲ್ ಬಾಣ ತಂದು ಕೊಟ್ಲು. ಅದನ್ನು ತಗೊಂಡು ಹೊರಗೆ ಹೋದ. ಅಡವಿಯೊಳಗೆ ನಿಂತ್ಕೊಂಡು ಬಿಲ್ಲಿನ ಆಟ ಆಡ್ತಾ ಇದ್ದ. ಸಂಧ್ಯಾ ಕಾಲದಲ್ಲಿ ಎತ್ತಿ ಮನೆ ಸೊಸಿಯಂದಿರು 7 ಜನ ಹೆಣ್ಮಕ್ಕಳು ಬಾವಿಗೆ ಹೋಗಿ ಕೊಡ ತುಂಬಿಕೊಂಡು ಮನೆಗೆ ಬರ್ತಿದ್ರಂತೆ. ಆ ಕೊಡಗಳು ನೋಡಿ ಬೀರಪ್ಪಗೊಂದಿಷ್ಟು ಛಲ ಆಯಿತು. ಈ ಕೊಡಗಳಿಗೆ ಒಂದೇ ಸಲ ಬಾಣ ಹೊಡೆದ್ರೆ ಹೊಸಕ್ಕೆ ಛಿದ್ರ ಬೀಳ್ಬೇಕಂತ ಗಿಡದಡೆಯಲ್ಲಿ ಕುತ್ಕೊಂಡಿದ. ಅವರು ಬಡದನ್ನು ನೋಡಿದ. ಹಿಂಗೆ ಹೆದೆಯೇರಿಸಿ ಬಾಣ ಬಿಟ್ರೆ ಒಂದೇ ಬಾಣಿಗೆ 7 ಹೆಣ್ಣು ಮಕ್ಕಳು ಕೊಡಕು ತೂತು ಬಿದ್ದು ಅವ್ರ ಮೈ ತುಂಬ ನೀರೆಲ್ಲ ಸೋರಿ ಮೈಯೆಲ್ಲ ತೋದು ಹೋತಂತ್ರಿ. ನೋಡಿದ್ರು ಅವರು ಕೊಡ ಇಟ್ಟು ಸಿಟ್ಟು ಬಂತವರಿಗೆ. ಏನೋ ಬೀರಪ್ಪ, ಅಪ್ಪ ಇಲ್ಲ ಅಮ್ಮ ಇಲ್ಲ, ಈ ರೀತಿಯಾಗಿ ಉರಿತಾ ಇದ್ದಿ. ಅಪ್ಪ ಅಮ್ಮ ಇದ್ರೆ ನೀನೇನು ಈ ಜಗತ್ನಾಗ ದೀಪ ಹಚ್ತಿತ್ತಿಲ್ಲಲ್ಲೋ ಅಂತ ಹಿಂಗಂದು ಕೂಡಲೇ
ಇವನಿಗೆ ಹೇಗಾತಂದ್ರೆ ಉರಿಯುವ ಕೆಂಡದೊಳಗೆ ತುರುಕಿರುವ ಸಲಾಕೆಯನ್ನು ತಕ್ಕೊಂಡು ಚುಚ್ಚಿದಾಗ ಎಷ್ಟು ನೋವಾಗುತ್ತದೆಯೋ ಎದೆಯೊಳಗೆ ಗಾಯ ಆತ ಅವನಿಗೆ. ಅಲ್ಲ, ಏನೂ ಬೈಲಿಲ್ಲ. ಅಪ್ಪಿಲ್ಲದ ಪರದೇಶಿ, ತಾಯಿಲ್ಲದ ಪರದೇಶಿ, ಅಪ್ಪ ಅಮ್ಮ ಎಲ್ಲ ಇಷ್ಟು ಉರಿತಿದ್ದಿ, ನೀನು ತಂದೆ ತಾಯಿಗಳಿದ್ರೆ ದೀಪ ಇಲ್ಲಿ ಹಚ್ತಿದ್ದು ಇಲ್ಲ ಅಂತಾರಲ್ಲ ಅಂತ ಮಾತನ್ನ ಮನೋಗಾಯ ಐತ್ರಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ ತಿಳ್ಕೋರಿ. ಶರೀರದ ಮ್ಯಾಲ ಖಡ್ಗ, ಕೊಡಲೆ, ತಲವಾರ, ಬಡಚಿ ಅದರಿಂದ ಕೂಡ ಗಾಯ ಆಯ್ತಂದ್ರೆ ಮೈಸೂಲ್ಕ್ ಬರ್ತದ. ಮನುಷ್ಯಗೆ ಗಾಯ ಆಯ್ತಂದ್ರೆ ಮೈಸೂಲ್ಕ್ ಬರಂಗಿಲ್ಲ. ನೀವು ಯಾವಾಗಾರ ಶಿಟ್ಟಿಗೆ ಬಂದು ಅಂತೀರಲ್ಲ, ಬೆಕ್ಕಾದ ಅಲ್ಲಿ ನಿಮ್ಮ ಯವ ನೀವು ಅಂತೀರಿ, ಬೆಕ್ಕಾದ ಅಲ್ಲಿ ನಿಮ್ಮ ನನ್ನ ಮನಸ್ಸು ಅವನು ಹುಷ್ಯಾನ್, ಅವನು ಹೇಳಕ್ ಹೋಗಲ್ಲ ಆಯ್ತೀರಿ. ಇಲ್ಲಿ ಇವೆಲ್ಲ ನೀವು ಮಾತಾಡೋದನ್ನ ಎಲ್ಲ ರೆಕಾರ್ಡ್ ಮಾಡ್ಕೋತೀನಿ ರೀ. ಈ ಎಳ್ಯಾಗ ಅವೆಲ್ಲ ಹೊರಗೆ ಬಿಡ್ತೀನಿ, ಮತ್ತೇನಿಲ್ಲ. ಹಾಂ, ನನ್ನ ಗಾಡಿ, ನನ್ನ ಸ್ಟುಡಿಯೋ ಏನಂತೀರಿ ಸರ್ ಅದಕ್ಕೆ, ಕ್ಯಾಮ್ರಾ, ಅದು ಸದಾ ಚಾಲು ಇರ್ತದೆ ರೀ. ಮಲ್ಕೊಂಡಾಗ, ಎದ್ದಾಗ, ಹೋಗಾಗ, ಬರಾಗ ಎಲ್ಲ ಕಡೆ. ನಾ ಬಸ್ನಾಗ ಅದು ಕೂತೋ ಅವಾಗ ಪುರಾಣಕ್ಕೆ ಬರ್ತಿದ್ದೆ, ಹಾಡ್ಲಿಕ್ಕೆ ಬರ್ತಿದ್ದೆ. ಆ ಬಸ್ನ ಪರಿಸ್ಥಿತಿ ನೋಡು ಭಾರಿ ಭಾರಿ ಮಜಾ ಇರ್ತದೆ ರೀ. ಅದೆಲ್ಲ ಹೇಳಲ್ಲ ನಿಮ್ಗನ. ವಿಷಯ ನಡೆದಿತ್ತು. ವಿಷಯ ಬಾಣ ಒಂದ್ಸಲ ನನಗೆ ಹಿಂಗೆ ಆತ್ರ. ಬಸ್ನಾಗ ಕೂತಿದ್ದನ KSRTC ಬಸ್ನಾಗ. ದೇಶದ ಯೋಧರಿಗಾಗಿ ಅಂತ ಬರೆದಿತ್ರಿ ಗಾಡ್ಯಾಗ. ಅವ್ರಿಗೆ ಜಾಗ ಮೀಸಲತ್ತಾಗಿ ಮತ್ತು ಹಿರಿಯ ನಾಗರಿಕರಿಗಾಗಿ 2ನೇದ್ದು. 3ನೇದ್ದು ಸ್ತ್ರೀಯರಿಗಾಗಿ. ನನಗೊಂದಿಷ್ಟು ಕರುಣೆ ಬಂತು. ನಾನು ಕಿಟಕಿ ಕಡೆ ಕೂತಿದ್ದೆ. ನಮ್ಮ ಪಕ್ಕದ ಕಡಿದಂಡಿಗೆ ಒಬ್ಬಕ್ಕಿ ತಾಯಿ ಕೂತಿದ್ಲು. ಶೀಟ್ ನಾನೇ ಹಿಡಿದಿದ್ದೆ, ಆದರೂ ಅವ್ರಿಗೆ ಬಿಟ್ಕೊಟ್ಟೆ. ಆ ಎಮ್ಮ ಏನು ಮಾಡಿದ್ಲು, ನಾ ಏನು ಕಿಟಕಿ ಕಡೆ ಕೂತಿದ್ನಲ್ರಿ, ನನ್ನ ಮುಂದಿನ ಶೀಟಿಗೆ ಆಕಿನ ಗೆಳತಿ ಕೂತಿಳಂತ. ನನಗೇನು ಗುರ್ತದು. ಆಕೆ ಏನು ಐಡಿಯಾ ಮಾಡಿದ್ರಿ, ಈ ಕಡೆ ಕೂತಕ್ಕೆ ದಾಂಡಿ ಕೂತಕ್ಕೆ ಎಮ್ಮ ಜಾಗ ಕೊಡ್ಸಿನಲ್ಲ ನಾನೇ. ಆಕೆ ಒಮ್ಮಿಂದೊಂಬಲ್ಲಿ ಮಾಡಿದ್ರಿ, ಅಂದ್ರೆ ವಾಂತಿ ಬಂದಂಗೆ ಮಾಡಿದ್ಲು. ನಾನಂದೆ, ಯಪ್ಪ ಪಾಪ ಹೆಣ್ಮಗಳು ಗಾಡಿಯಲ್ಲಿ ಹೊಲಸು ಮಾಡ್ತಾಳೆ. ಯವ್ವ ನೀ ಕಿಟಕಿ ಕಡೆ ಬಾ, ಯವ್ವ ನಿನ್ನ ಜಾಗಿ ನಾ ಕುಂಡಿತೀನಿ ಅಂತ ಎದ್ದಕ್ಕಿಗೆ ಜಾಗ ಕೊಟ್ಟೆ. ಕೊಟ್ಟು ಬಳಕಲ್ಲಿ ವೈಕೂ ಇಲ್ಲ, ಸೋಯ್ಕೂ ಇಲ್ಲ. ಅದು ಶರಿಗಿರ್ತದಲ್ರಿ, ಹಿಂಗೆ ತೊಗೊಂಡ್ರಿ ಎತ್ತಿ. ಆದ್ರೆ ನಾನು ಕಾಣ್ಲಾರ್ದಂಗೆ ರೀ ಆ ಗೆಳತಿ ಸೂಚನೆ ಮಾಡಿದ್ರು. ನೋಡಿದಿಲ್ಲ ಸ್ವಾಮಿ ಮುತ್ಯಾಗ ನಾ ಹ್ಯಾಂಗೆ ಮೋಸ ಮಾಡೋದಂದ್ಳಕ್ಕಿ. ನಿನ್ನ ಜೊತೆ ಮಾತಾಡೋ ಸಲುವಾಗಿ ಹಿಂಗೆ ವಾಂತಿ ಬಂದಂಗೆ ಮಾಡಿದೆ ಅಂದಳು. ನಾನೇನು ಹೇಳಿನಿಲ್ಲ, ನೀವು ಎಲ್ಲಿ ಮಾತಾಡಿದ್ರು ನಾನು ಕಿವಿ ಕೇಳಿಸ್ತಾವಂತ. ಆಕೆ ಮಾತಾಡೋದು ಕೇಳಿಸ್ತ್ರಿ. ನನಗೆ ಇಂಥ ಶೀಟು ಬತ್ರಿ, ಶೀಟು ಬರಂಗಿಲ್ಲ ನನಗೆ ಯಾವಾಗಲೂ. ಬಂತ್ರಿ ಶೀಟು, ಮತ್ತೇನದು ಎದ್ದ ನಿತ್ಯ, ಏ ಯವ್ವ ಎದ್ದೇಳಿ ಮ್ಯಾಲೆ ಅಂದೆ. ಯಾಕೆ ಮುತ್ಯ, ಎದ್ದೇಳ ಮೊದಲು ಇಲ್ಲಿ. ಎದ್ದು ನಿತ್ತಳು, ನಡಗಾಕತ್ತಳು ಗದಾಗದ. ಬುದ್ಧಿಗೇಡಿ, ನಾಚಿಕಿದೆಯಾ? ಭಾರತ ದೇಶದ ನಾರಿಯಳು ನನಗೆ ಮಗಳ ಸಮಾನ, ತಂಗಿ ಸಮಾನ. ನಿತ್ಕೊಂಡು ಪ್ರಯಾಣ ಮಾಡಬಾರ್ದು ಅಂತ ತಿಳ್ಕೊಂಡು ನಾ ಹಿಡಿದ ಜಾಗ ನಿನ್ನ ಕಸಿದು ಕೊಟ್ಟು ಗೆಳತಿ ಜೊತೆ ಎದ್ದು ಮಾತಾಡ್ಲಿಕ್ಕೆ ಇಂಥ ಸೋಂಗ್ ಮಾಡಿದ್ಯಾ? ಒಂದಿಲ್ಲ ಎರಡಿಲ್ಲ, ಆ ಹೆಣ್ಮಗಳು ತಣ್ಣಗಾತ್ಲು. ಹೇಳಬೇಕಾಗಿತ್ತು ನನಗೆ, ಅಪ್ಪ ತಾತ ಅಲ್ಲೊಂದಿಷ್ಟು ನಮ್ಮ ಗೆಳತಿ ಅದರೊಂದು 2 ಮಾತು ಮಾತಾಡ್ತೀನಿ, ನೀವು ಇಷ್ಟು ಕಡೆ ಬಂದ್ರೆ ನಾ ಬರ್ತಿದ್ದೆ. ಬೈದು ಬಿಟ್ಟನ್ರಿ. ನಗತೀರಿ ನೀವು, ಹಿಂಗೆ ಮಾಡ್ತೀರಿ ಯಾವತ್ತು. ಹಾಂ, ಅದಕ್ಕೆ ಜಾಗ ಬಿಡಬಾರ್ದು ನೀವ ಹೇಳ್ರಿ. ಯಪ್ಪ ಗುರುಗಳ ಏರೈ ಮುತ್ತೆ, ಸ್ತ್ರೀಯರಿಗಾಗಿ ಸ್ಥಳಾವಕಾಶವನ್ನು ಸರ್ಕಾರ ಮೀಸಲಾಗಿ ಇಟ್ಟದಕ್ಕೆ ಬಿಡಬೇಕ ಕೊಡ್ಬೇಕ? ಹೆಂಗೆ ಮಾಡೋದು? ಹಿಂಗೆ ಮಾಡಿಬಿಡ್ರಿ. ವಾ ನಿಮಗೆ ದಯವಿಟ್ಟು ವಿನಂತಿ ಮಾಡಿದ್ದೀನಿ. ವಿಷಯ ನಡೆದಿತ್ತು ರೀ ಬಸವಣ್ಣಪ್ಪ, ಎಲ್ಲಿಗೆ ಬಂದಿತ್ತಪ್ಪ? ಪರವಾಗಿಲ್ಲ, ಚಪ್ಪಾಳೆ ಹೊಡ್ರಿ ಅವನಿಗೆ. ನೆನಪಿಟ್ಟನ್ರವ ಬಾಣಂದ ಭಾಳ ಹುಷಾರಾಗೇನ್ರಿ ಈಗ.
ಬಾಣಿಗೆ ಬಂದು ನಿಂತಿತ್ತ ಹೇಳ್ತಾನ ನಾವು. ಅಡ್ಡಿ ಇಲ್ಲಪ್ಪ ಮಗ, ನಿನಗೆ ಆ ಶಿವಸಿದ್ಧ ಬೀರೇಶನ ಆಶೀರ್ವಾದ ಇರಲಿ. ಅವ ಏನು ಮಾಡಿದ, ಮನುಷ್ಯಗೆ ನೋವಾತು. ಮರಳಿ ಮತ್ತೆ ಬಿಲ್ಲ ಹೂಡಿದ, ಬಾಣ ಹೂಡಿದ. ಬಾಣದ ತೊಟ್ಟ ತುದಿಗೆ ಮೇಣನ್ನು ಹಚ್ಚಿದ. ಮೇಣದ ಬಾಣನ ಜಗಿ ಬಿಟ್ರೆ 7 ಜನಗಳ ಹೆಣ್ಣು ಮಕ್ಕಳ ಛಿದ್ರ ಬಿದ್ದೀವಲ್ಲ ಮಣ್ಣಿನ ಕೊಡಕ್ಕೆ, ಮ್ಯಾಣಿನಿಂದ ಅದನ್ನೆಲ್ಲ ಮುಚ್ಚಿದ. ಗಾಬರಿ ಆದರು ಅವರು. ಅಯ್ಯೋ, ಸಾಮಾನ್ಯ ಮಗ ಅಂತ ತಿಳ್ಕೊಂಡು ಮಾತಾಡಿದೀವೆಲ್ಲ, 7 ಕೊಡಕ ಒಂದ ಬಾಣಿನಿಂದ ತೂತು ಹಾಕ್ಯಾನ, ಒಂದ ಬಾಣಿನಿಂದ ಎಲ್ಲ ಕೊಡಗಳನ್ನು ಮ್ಯಾಣಿನಿಂದ ಮುಚ್ತಾ ಇದ್ದಾನಲ್ಲ, ಇವ ಸಾಮಾನ್ಯ ಇಲ್ಲ ಅಂತ ಅನಿಸ್ಕೊಂಡ್ರು. ಆದರೆ ಬೀರಪ್ಪನಿಗೆ ಆಗಿದ್ದೇನ್ರಿ, ಮನೋಗಾಯ, ಮನಸ್ಸಿಗೆ ಗಾಯ, ನೋವಾಗಿದೆ. ಮನೆಗೆ ಬಂದು ಊಟಿಲ್ಲ, ಉಪಚಾರ ಇಲ್ಲ, ಏನೂ ಇಲ್ಲ, ಬಂದು ಮಲ್ಕೊಂಡು ಬಿಟ್ಟ. ಮಾಯಕ್ಕ ಹೊರಗಡೆಯಿಂದ ಮನೆಗೆ ಬಂದ್ಲು. ಆ ಕಡೆ ಈ ಕಡೆ ನೋಡಿದ್ಲು, ಕಾಣ್ತಾನೆ ಇಲ್ಲ. ಹೊರಗಡೆ ನೋಡಿದ್ಲು, ಕಾಣ್ತಾ ಇಲ್ಲ. ದೇವ್ರ ಕೋಣೆಯೊಳಗೆ ಬಂದು ನೋಡೋ ತನಕ ಬೀರಪ್ಪ ಮಲ್ಕೊಂಡಿದ್ದ. ಬೀರೋ, ಎಪ್ಪ ಬೀರ, ಸಿದ್ಧಬೀರ, ಮಲ್ಗಿಯಲ್ಲೋ ಯಾಕೋ ಅಂತ ಹೇಳಿ ಬಂದವನ್ನ ಮೈಯೆಲ್ಲ ಸವರಿಕೊಂಡು ಮುದ್ದಿಟ್ಟು ಕೇಳ್ತಾಳೆ, ಮಲಗಿದೆಯಲ್ಲಪ್ಪ, ಹುಷಾರಿಲ್ವಾ? ಬಾಣಿನಾಟ ಆಡಾಗ ನಿನಗೆ ಯಾರೇನು ಅವಾಚ್ಯ ಶಬ್ದಗಳು ಮಾತಾಡಿದ್ರ? ಯಾಕಪ್ಪ ಮಲಗಿದೆಯಲ್ಲ ಅಂತ ಕೇಳಿದಾಗ ಬೀರಪ್ಪ ಹೇಳ್ತಾನೆ, ಅಕ್ಕ, ನನಗೆ ಯಾರೇನು ಅಂದಿಲ್ಲ, ಯಾರೇನು ಆಡಿಲ್ಲ, ನನಗೆ ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಇಲ್ಲ. ಆದರೆ ನನ್ನ ಮನುಷ್ಯಗೊಂದು ನೋವಾಗಿದೆ. ಏನಪ್ಪ ಅಂಥದ್ದು? ಏನದು ಅಂದ್ಕೊಳ್ಳಿ ಹೇಳ್ತಾನೆ, ಅಮ್ಮ, ಅಕ್ಕ, ನೀರು ತುಂಬುವ ಬಾಲಿಯರ ಕೊಡಕ್ಕೆ ನಾನು ಬಾಣನ ಬಿಟ್ಟು ಛಿದ್ರ ಹಾಕಿದೆ. ಅವರು ನನಗೆ ತಂದಿ ಇಲ್ಲದ, ತಾಯಿ ಇಲ್ಲದ ಪರದೇಶಿ ಅಂದ್ರು. ತಾಯಿ ತಂದಿನ ಇಲ್ಲ, ಎಷ್ಟು ಉರಿತಿದ್ದಿ, ಅವರೇ ಇದ್ರೆ ನಿನ್ನ ಗತಿ ಏನಾಗಿತ್ತು, ದೀಪನ ಹಚ್ಚಲಿಲ್ಲ ಅಂತಾರೆ. ಅದಕ್ಕೆ ನನ್ನ ಮನುಷ್ಯಗೆ ನೋವಾಗಿದೆ. ನನ್ನ ತಾಯಿ ತಂದೆ ಯಾರು? ನಾ ಹುಟ್ಟಿದ ಜನ್ಮಭೂಮಿ ಯಾವುದು? ನನ್ನ ನಿನ್ನ ಸಂಬಂಧ ಇಲ್ಲಿ ಬೆಳಿಲಿಕ್ಕೆ, ಅಕ್ಕ ತಮ್ಮರ ಸಂಬಂಧ, ಪ್ರೀತಿ ವಾತ್ಸಲ್ಯ ಬೆಳಿಲಿಕ್ಕೆ ಕಾರಣ ಏನು? ಅದು ಹೇಳುವವರೆಗೆ ನಾನು ಊಟ ಮಾಡುವುದಿಲ್ಲ, ನೆಲ ಬಿಟ್ಟು ಏಳುವುದಿಲ್ಲಂದ. ಯಪ್ಪ, ಹಾಡ್ತೀರಿ ನೀನು? ಏನು ಹಾಡ ತಕ್ಕೊಂಡ್ರಿಲ್ಲ? ಇಲ್ಲ, ಹೌದ್ರಿಪ್ಪ. ನಿನ್ನೆ ಬೆಳಗಾನವರು ಕೊಡಿಕಲ್ಲದಲ್ಲಿ ಜಾಗರಣ ಮಾಡ್ಯಾರ ಗವಾಯಿಗಳ್ರಿ. ಇಡೀ ರಾತ್ರಿ ತುಂಬ ಹಾಡಿದ್ದಾರೆ. ಸ್ವಲ್ಪ ಇದಕ್ಕೆ ದಣವಾಗ್ಯದ್ರಿ. ಅವರು ಯಪ್ಪ ಕೈಗಳು ಬ್ಯಾನ್ ಆಗಿಲ್ಲ, ಹಾಗೆ ಎಲ್ಲಿ ಯಾರದ? ಪುಟ್ಟಗಳು ಹಿಂದೆ ಯಾರಿದ್ರು ಮಕ್ಕಳ? ಗದ್ದಲ ಮಾಡಿಬಿಡ್ರಿಪ್ಪ ಪುಟ್ಟು. ಸಿದ್ಧಬೀರೇಶ ಅಕ್ಕನಿಗೆ ಹೇಳ್ತಾನೆ, ನನ್ನ ತಾಯಿ ತಂದೆ ಯಾರು? ನನ್ನ ಜನ್ಮಭೂಮಿ ಯಾವುದು? ನನಗೆ ನಿನಗೆ ಈ ವಾತ್ಸಲ್ಯ ಕೊಡ್ಲಿಕ್ಕೆ ಏನು ಕಾರಣ ಅಂತ ಕೇಳಿದಾಗ ಮಾಯಿಕಳಿಗೆ ದಿಕ್ಕು ತೋಚದಂತೆ ದುಃಖ ಬರುತ್ತಾ ಇದೆ. ಅಪ್ಪ, ಶಿವಸಿದ್ಧ ಬೀರ, ಏನಂತ ಹೇಳಪ್ಪ ಈ ಬಾಯಿಲೆ? ನಿನ್ನ ಈ ಜೀವನದ ಕತೆ ಮುಗಿಲಾರದ ಕಥೆಯಪ್ಪ. ಆವ ಬಾಯಿಯಿಂದ ಹೇಳಲಿ ನಾನು. ಚಂದನಗಿರಿಯ ನಿನ್ನ ಪಟ್ಟಣ, ಚಂದ್ರಗಿರಿಯ ಪುರವರಸ ಬ್ರಹ್ಮ ಭೂಪಾಲ, ಮಾತೆ ಸುರಾವತಿಯ ಸಂಭೂತ.
ನಗರಿ ಪಟ್ಟಣದ ಕಳಿವಿ ನಾರಾಯಣ ನಿನ್ನ ಸೋದರ ಮಾವ ಸೋದರ ಮಾವ ಸೋದರ ಮಾವನ ಹೆಂಡತಿ ಲಕ್ಷ್ಮಿಯು ಕುರುಪಿ ಕುಟಿಲೆ ಕುಹಕಿಯಾಗಿರುವಂತ ಕುಟಿಲ ಕಾರಸ್ಥಾನದಿಂದ ಅಣ್ಣನ ಕಿವಿಯನ್ನ ಊದಿ ಕರುಳಿನ ಕುಡಿಯ ವಾತ್ಸಲ್ಯವನ್ನ ಹರಿದೊಗದ ಮಹಾ ರಾಕ್ಷಸಿಯಪ್ಪ ರಾಕ್ಷಸಿಯಪ್ಪ ಮಹಾ ರಾಕ್ಷಸಿಯಪ್ಪ ನಿನ್ನ ತಾಯಿ ಮದುವೆ ಪೂರ್ವದಲ್ಲಿ ಹೊತ್ತಿದ ಬೆಂಕಿಯು ನಿನ್ನನ್ನು ಅಡವಿಗೆ ತಳ್ಳು ತನಕ ಉರಿತಪ್ಪ ಬೀರ. ಉರಿಯುವ ಕೆಂಡದಲ್ಲಿ ನೀ ಬೆಳೆದು ಬಂದಿದ್ದಿ. ನಿನ್ನ ಮಾಮ ಅಪಮಾನ ಆಗತ್ತದಂತ, ಅವನ್ ಮಗಳನ್ನೇ ಗೆದ್ದು ತರ್ತೀಯಂತ ಕಪಟ ಮೋಸತನದಿಂದ ತಂಗಿಯ ವಂಶದ ಕುಡಿಯನ್ನೇ ನಾಶ ಮಾಡ್ಬೇಕಂತ ಹೇಳಿ ವಿಷದ ಬುದ್ಧಿ ತಗೊಂಡು ಬಂದ. ನಾಗರ ಹಾವಿನಿಂದ ಹೀರಿಕಾಯಿ ಪಲ್ಯ ಮಾಡದ, ಹಸರ ಹಾವಿನಿಂದ ಚವಳಿಕಾಯಿ ಪಲ್ಯ ಮಾಡ್ತಾನೆ. ಮುರುಗಿ ಹಾವಿನಿಂದ ಬೆಂಡಿ ಪಲ್ಯ ಮಾಡಿ, ಹೆಬ್ಬಾವಿನಿಂದ ಕುಂಬಳಕಾಯಿ ಪಲ್ಯ, ವಿಷದಡಗಿಯಲ್ಲಿ ವಿಷ ಬೆರೆಸಿಕೊಂಡು ತಂದು ನಿನ್ನ ವಂಶ ಹುರಿಬೇಕಂತ ಪ್ರಯತ್ನ ಮಾಡಿದಪ್ಪ. ಆದರೆ ನಿನಗೆ ಗುರುಕೃಪಾ, ನೀನು ದೇವಾಂಶ ಸಂಭೂತ. ಆವ ವಿಷವು ನಿನಗೆ ಬಾಧೆಯಾಗಲಿಲ್ಲ. ಕೊನೆಗೆ 12 ವರ್ಷದ ಮಗು ಬಂಗಾರದ ತೊಟ್ಟಿಲೋಳು ಚಂದನಗಿರಿಯರ ಮನೆಯಲ್ಲಿ ಮುತ್ತಿನ ಬಳೆಗಳ ಹುಟ್ಟು, ಮುತ್ತಿನ ಬಳೆಗಳ ಹುಟ್ಟು, ಮುತ್ತಿನ ಬಳೆಗಳ ಹುಟ್ಟು ಹುಟ್ಟು. ಎತ್ತಿ ಎದೆಗೆ ಹಚ್ಚಿಕೊಂಡು ಅಪ್ಪಿ ಮುದ್ದಾಡಿ ಎದೆ ಹಾಲ ಉಣಸಿದ ತಾಯಿಂದೆ ತೊಟ್ಟಿಲ ಬಿಚ್ಚಿ ಕೊಡುವ ಪ್ರಸಂಗ ತಂದಿಟ್ಟ ಪೀರ. ನಿನ್ನ ವನವಾಸ ಇತಿಹಾಸ ಪುಟಗಳಲ್ಲಿ ತೆಗೆದು ನೋಡಿದ್ರೆ ಯಾರಿಗೆ ಬಂದಿಲ್ಲಪ್ಪ. ಅರಣ್ಯದಲ್ಲಿ ದೈತರ ಕೈಯೊಳಗೆ ಕೊಟ್ಟು ಕಾಡರುದ್ರ ಭೂಮಿ ಕಾಂಚಾಳ ಮರಕ್ಕೆ ದೇವನ ಕೃಪೆಯಿಂದ ತೊಟ್ಟಿಲ್ ತೂಗುತ್ತಾ ಇತ್ತು. ನಾನು ನನ್ನ ಹಿರಿಯ ಅಕ್ಕವು ಕೂಡಿಕೊಂಡು ಕುರಿಮೈಸುತ್ತಾ ಬಂದೇವಪ್ಪ. ನಿನ್ನ ಅಳುವ ಶಬ್ದ ಕೇಳಿ ಶೋಧ ಮಾಡ್ತಾ ಬಂದು ನೋಡೋ ಸಮಯದಲ್ಲಿ ಆದಿಶೇಷ ನೆರಳು ಮಾಡಿದ್ದ. ಗಿಳಿಗಳೆಲ್ಲ ಹಾಡುತ್ತಿದ್ದು, ಜೇನು ನೊಣಗಳು ತುಪ್ಪ ತಂದು ಹಾಕ್ತಿದ್ದು, ಗಿಡಕ್ಕೆ ಯಾರೂ ಹೊತ್ತಬಾರದಂತಿರು ಕಾವಲು ಮಾಡುತ್ತಿದ್ದು. ಅಪ್ಪ, ಇಂಥ ವನವಾಸದಲ್ಲಿ ಬಂದು ಮಗ, ಅನ್ಯರಿಂದ ನಿನಗೇನೂ ಆಗ್ಬಾರದಂತೆ ನಾನು ಗುರು ರೇವಣ ಸಿದ್ಧನ ಕೃಪಾದಿಂದ ಪಡ್ಕೊಂಡೆ. ಗಂಡನಿಲ್ಲದ ಬಾಲಿ ನಾನು, ಎದೆಯೊಳಗೆ ಹಾಲ ಉಕ್ಕೇರಿ ಬಳ್ಳು, ಆ ಕ್ಷೀರವಲ್ಲ ನಿನ್ನ ಬಾಯಿಯೊಳಗೆ ಬಿದ್ದಾಗ ನ್ಯಾಯವಾಡಿ ನ್ಯಾಯಾಧೀಶನಾಗಿರತಕ್ಕಂಥ ಎರಳಿಗುತ್ತಿ ರಾಯಣ್ಣ ಬಂದು ಎನ್ನುಡಿಯೊಳಗೆ ಹಾಕಿದ ಬೀರ, ಎನ್ನುಡಿಯೊಳಗೆ ಹಾಕಿದ ಬೀರ,
ತತ್ತರಿಸಿದ, ಚೇತರಿಸಿದ. ಅಯ್ಯೋ ಅಕ್ಕ, ನನ್ನ ತಾಯಿಯ ಒಡ ಹುಟ್ಟಿದ ಸಹೋದರ ಅಣ್ಣನ ಈ ರೀತಿ ಮಾಡಿದ್ನ? ಇದು ಎಂತ ಇತಿಹಾಸ ತಾಯಿ? ತಾಯಿ ತಂದೆಗಳು ತೀರಿ ಸೋದರ ಉಳಿಬೇಕಂತ ಶ್ರುತಿ ಇದೆ, ಪ್ರಮಾಣ ಇದೆ. ಇಷ್ಟೆಲ್ಲವೂ ಸುಳ್ಳಾಯಿತಾ? ನಮ್ಮ ತಾಯಿ ಅಂಥದ್ದೇನು ಮಾಡಿದ್ಲು, ಅವನಿಗೆ ಅಂಥದ್ದೇನು ಬಗ್ದಿದ್ಲು ಅಂತ ಹೇಳಿ ಕೇಳ್ತಾನೆ. ನಗರಿ ಪಟ್ಟಣವ, ಲಕ್ಷ್ಮಿಯ, ಅವನಿಗೊಬ್ಬಕ್ಕೆ ಮಗಳು ಹುಟ್ಟ್ಯಾಳಪ್ಪ. ಪುತ್ರಕಾಮಿಷ್ಠಿ ಯಜ್ಞ ಮಾಡಿಕೊಂಡು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾನೆ. ಆಕೆನ ಹೆಸರು ಕನಿಕಾಮಾಲೆ. ಒಂದ್ ಕಡೆ ಕನ್ಯಕಾಮರತಿ ಅಂತ ಕರೀತಾರ. ಎರಡು ಹೆಸರುಗಳು ಆಕೆಗೆ. ಆಕಿನ ಇಂದಿಲ್ಲ ನಾಳೆ ನೀನು ಬಂದು ಗೆದ್ದು ತಗೊಂಡು ಹೋಗ್ತಿ ಅಂತ ಒಂದು ಮನೆಯಲ್ಲ, ತೆಳಮನಿ ಬೇರೆ, ಎರಡನೇ ಮನೆ ಬೇರೆ, 7 ಅಂತಸ್ತಿನ ಮ್ಯಾಲ ತನ್ನ ಮಗಳನ್ನ ಇಟ್ಟು ಎಲ್ಲ ಸರ್ವ ಸುಖಲೋಪ ವಸ್ತುಗಳನ್ನ ಅಲ್ಲೇಕಿಗೆಲ್ಲ ಕೊಟ್ಟು 12,000 ಸೈನಿಕರನ್ನ ಮನೆಗೆ ಕಾವಲಾಗಿಟ್ಟಿದ್ದಾನೆ. ರಾತ್ರಿ 6,000, ಹಗಲು 6,000. ಒಂದು ಇರುವಿನ ಸಹಿತ ಮನೆಯೊಳಗೆ ಬಿಡಲಾರ್ದಂಗೆ ಕೌಲು ಮಾಡ್ತಾ ಇದ್ದಾರಪ್ಪ. ಕಾವಲುಗಾರರನ್ನೆಲ್ಲ ರಕ್ಷಣೆ ಮಾಡ್ತಾಳ್ರಿ. ಆದ್ರ ಸುದ್ದಿಯನ್ನ ಕನಿಕಾಮಾಲಿಗೆ ಗುರುತಿದೆ. ಕಳವಿ ನಾರಾಯಣ್ ಮಗಳನ್ನು ಒಂದೊಂದು ಸಲ ಕೇಳ್ತಿದ್ನಂತಮ್ಮ, ಸುರಲೋಕ ಸುಂದರಿ ಬಂಗಾರದಂತ ಮಗಳು ನೀನು, ನಿನ್ನ ಯಾವೂರ ರಾಜ ದೇಸಾಯಿ ಕೊಡ್ಬೇಕಂತ ಕೇಳಿದಾಗ ಆಕೆ ಎಂತಿದ್ಲಂತ, ಅಪ್ಪಾಜಿ ನನ್ನ ಜೀವನದಲ್ಲಿ ನಾನು ಒಬ್ಬನೇ ಪುರುಷನನ್ನು ಪ್ರೀತಿಸುವುದು, ನನ್ನ ಸೋದರತ್ತೆ ಮಗ, ಸೋದರ ಮಾವು ನನ್ನ ಗಂಡ ಆಗಬೇಕು. ಅನ್ಯ ಪುರುಷರೆಲ್ಲ ನನಗೆ ಜಗತ್ತಿನೊಳಗೆ ತಂದೆ ತಾಯಿ ಅಣ್ಣ ತಮ್ಮರು ಸಮಾನಪ್ಪ. ಹೆಂಗದ ನೋಡ್ರಿ ಮಾತು. ಮಾದೇವಿಯಲ್ಲಿಲ್ಲ, ಲೋಕದ ಗಂಡರು ನನಗೆ ಚನ್ನಮಲ್ಲಿಕಾರ್ಜುನ ಒಬ್ಬನ ಗಂಡ, ನನಗೆ ಮಿಕ್ಕಿದ ಗಂಡಂದಿರು ನನಗೆ ಗಂಡಾಗಲ್ಲ. ಅಮ್ಮ, ಅವರೆಲ್ಲ ಹುಟ್ಟುತ್ತಾರೆ, ಸಾಯ್ತಾರೆ, ರೋಗ ರುಜಿ ಕಷ್ಟಕಾರ್ಪಣ್ಯಗಳಿಂದ ಬಳಲುತ್ತಿರುವ ಗಂಡಸರೆಲ್ಲ ನನ್ನ ಗಂಡಾಗಲಕ್ಕೆ ಸಾಮರ್ಥ್ಯ ಸಿದ್ಧರ? ಸಾಧ್ಯ ಇಲ್ಲ. ಹುಟ್ಟು ಸಾವುಗಳಿಲ್ಲದವ ನನ್ನ ಮಲ್ಲಿಕಾರ್ಜುನ. ಎಂಥ ಮಾತು ಹೇಳ್ತಾಳೆ. ಒಡಲಿಲ್ಲದ, ಕಡೆಯಿಲ್ಲದ, ನುಡಿಯಿಲ್ಲದ, ರುಹು ಇಲ್ಲದ ಚೆಲುವಂಗ ಚನ್ನ ಮಲ್ಲಿಕಾರ್ಜುನ ಎನಗೆ ಗಂಡನಾಗಬೇಕೆಂದು ಅಕ್ಮದೇವಿ ಅಂತ. ಒಡಲಿಲ್ಲದಂದ್ರೆ ನಮ್ಗೆಲ್ಲ ಹೊಟ್ಟಿಯದವ್ರಿ. ಹಸುತ್ರಸ್ಯ ಕುಂಚನ ಪ್ರಸರಣ ಧಾವಣ ಅಂತ ಬರ್ತಾವ. ಪಂಚಕ್ರಿಯಾ ನಮ್ಮಲ್ಲಿ ನಡೀತಾವ. ಅವನಿಗಿಲ್ಲ, ಹಸು ಇಲ್ಲ, ಅವನಿಗೆ ಹೊಟ್ಟೆ ಇಲ್ಲ. ಆ ಬಳಿಕ ನುಡಿ ಇಲ್ಲ. ನುಡಿ ಇಲ್ಲ ಅಂದ್ರೆ ನಾ ಮಾತಾಡ್ಕತ್ತೀನಿ. ಈ ಶಬ್ದಕ್ಕೆ ನಿಲಕಲಾರ್ದವ ಯಾರು? ನಿಶಬ್ದ ಬ್ರಹ್ಮ. ನನ್ನ ಮಲ್ಲಿಕಾರ್ಜುನ ಶಬ್ದಕ್ಕೆ ನಿಲಕಲಾರ್ದವ, ಶಬ್ದಕ್ಕೆ ಅಗೋಚರ. ಒಡಲಿಲ್ಲ, ನುಡಿ ಇಲ್ಲ, ಕಡೆ ಇಲ್ಲ. ಕಡೆ ಇಲ್ಲ ಅಂದ್ರೆ ಅವ ಹುಟ್ಟಿಲ್ಲ ಮತ್ತು ಸಾಯಂಗಿಲ್ಲ, ಆರಂಭಿಲ್ಲ, ಮುಕ್ತಾಯ ಇಲ್ಲ. ನಮ್ಮ ಪುರಾಣ ಚಾಲು ಆಗ್ಯದ. ಈಗ 2ನೇ ತಾರೀಕಿಗೆ ಮುಗೀತದ್ರಿ. ಅವನು ಮುಗಿಯೋದಲ್ಲದು. ಬಹಳ ಸುಂದರ ಮಾತು ಹೇಳ್ತಾಳೆ. ಈ ಮಾತು ಯಾರಿಗೆ ತಿಳಿಯಂಗಿಲ್ರಿ, ಅಟ ಸರಳಲ್ಲಿದ್ರಿ ತಿಳಿಲಿಕ್ಕೆ. ನುಡಿ ಇಲ್ಲ, ನುಡಿಗೆ ಪ್ರೇರಕ.
ಹಸು ಇಲ್ಲ, ಹಸು ಹಿಂಗಸಾವ, ಉಣಾಮಲ್ಲ ಅವ. ಲಕ್ಷದಾಗಿರಲಿ. ಆ ಬಳಿಕ ಕೊನೆ ಇಲ್ಲದವ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಿ ಅಂತಾರೆ ಬಸವಣ್ಣವರು. ಅಂತಪ್ಪ ಮಲ್ಲಿಕಾರ್ಜುನ ನನಗೆ ಗಂಡ ಆಗ್ಬೇಕಂತ ನಾ ಪ್ರೀತಿಸ್ತಾ ಇದ್ದೀನಿ. ಅವನಂತ ಸುಂದರ ಜಗತ್ತಿನೊಳಗೆ ಯಾರೂ ಇಲ್ಲ. ಸತ್ಯಂ ಶಿವಂ ಸುಂದರಂ, ನನ್ನ ಗಂಡನ ಹೆಸರನಾದ ಅಂತಾಳಕ್ಕೆ. ಇಲ್ಲಿ ಕನಿಕಾಮಾಲೆ ಅಂತಾಳ ನಗರಿ ಪಟ್ಟಣದಲ್ಲಿ 7 ಅಂತಸ್ತಿನ ಮ್ಯಾಲ್. ತಂದೆ ಕೇಳ್ತಾನೆ, ತಂದೆ ಕೇಳ್ತಾನೆ, ಜಯಮಂಗಲಂ ದೇವ ಪಾರ್ವತಿಪದೇ ಶಿವ ಹರ ಹರ ಮಹಾದೇವ. ಸತ್ಯ ಶೋಧನೆ ಮಾಡಬೇಕಣ್ಣ, ನಿನ್ನೊಳಗೆ ಬ್ರಹ್ಮವ ನಿತ್ಯ ಶೋಧನೆ ಮಾಡಬೇಕಣ್ಣ. ಸತ್ಯ ಸಾಧನೆ ಮಾಡಬೇಕಣ್ಣ, ನಿನ್ನೊಳಗೆ ಬ್ರಹ್ಮವ ನಿತ್ಯ ಶೋಧನೆ ಮಾಡಬೇಕಣ್ಣ. ಸತ್ಯವೇ ನಡೆ ಸತ್ಯವೇ ನುಡಿ, ಸತ್ಯ ಸಾಕ್ಷಾತ್ಕಾರವನೇ ಹಿಡಿ, ನಿತ್ಯ ಬೋಧಾಮೃತವನೇ ಕುಡಿ, ಪ್ರತ್ಯಗಾತ್ಮನು ಐಕ್ಯವನ್ನು ಕೊಡಿ. ಸತ್ಯ ಸಾಧನೆ ಮಾಡಬೇಕಣ್ಣ, ನಿನ್ನೊಳಗೆ ಬ್ರಹ್ಮವ ನಿತ್ಯ ಶೋಧನೆ ಮಾಡಬೇಕು. ನಿತ್ಯ ಬೋಧಾಮೃತವನೇ ಕುಡಿ, ನಾದ ಬಿಂದು ಕಳೆಯು ಮೂರಣ್ಣ, ನಾದ ಬಿಂದು ಕಳೆಯು ಮೂರಣ್ಣ. ಇವು ಕೂಡಿದಾಗಲೇ ವೇದ ಮಂತ್ರವು ಬೋಧೆಯಾಯ್ತಣ್ಣ. ಆದಿ ಮೂಲದ ಬ್ರಹ್ಮವೇ ಪರ, ನಾದದಲ್ಲಿ ಗೋಚರಿಸಿವರ. ಹೌದು, ಆದಿ ಮೂಲದ ಬ್ರಹ್ಮವೇ ಪರ, ನಾದದಲ್ಲಿ ಗೋಚರಿಸಿವರ. ವೇದ ಮಂತ್ರಗಳಾಗಿ ವಿಸ್ತರ, ವಾದ ಕಳೆಯೆಂಬ ನಿರ್ಧರ. ಸತ್ಯ ಸಾಧನೆ ಮಾಡಬೇಕಣ್ಣ, ಸತ್ಯ ಸಾಧನೆ ಮಾಡಬೇಕಣ್ಣ, ನಿನ್ನೊಳು ಬ್ರಹ್ಮವ ನಿತ್ಯ ಶೋಧನೆ ಮಾಡಬೇಕು. ಅರ್ಧ ಮಾತ್ರೆಯ ಕೂಡಬೇಕಣ್ಣ, ಅದರಲ್ಲೇ ನಿರ್ಗುಣ ಶುದ್ಧ ಬ್ರಹ್ಮವ ನೋಡಬೇಕಣ್ಣ. ಅರ್ಧ ಮಾತ್ರೆಯ ಕೂಡಬೇಕಣ್ಣ, ಅದರಲ್ಲೇ ನಿರ್ಗುಣ ಶುದ್ಧ ಬ್ರಹ್ಮವ ನೋಡಬೇಕಣ್ಣ. ಇದ್ದ ಮಾತ್ರೆಗಳೆಲ್ಲವಿದರೊಳ ಇದ್ದು ತೋರ ಲಯಿಸಿ ಕೊನೆಯೊಳು, ಇದ್ದ ಮಾತ್ರೆಗಳೆಲ್ಲವಿದರೊಳ ಇದ್ದು ತೋರುತ್ತ ಲಯಿಸಿ ಕೊನೆಯೊಳು. ಇದ್ದು ಬೆಳಕು ನಿರ್ಮಲವ, ಇದ್ದು ಬೆಳಗುತ್ತಿಹುದು ನಿರ್ಮಲ, ಶುದ್ಧ ಚೈತನ್ಯಲ್ಲ ಕಿಗುಬಲ. ಸತ್ಯ ಸಾಧನೆ ಮಾಡಬೇಕಣ್ಣ, ನಿನ್ನೊಳಗೆ ಬ್ರಹ್ಮವ ನಿತ್ಯ ಶೋಧನೆ ಮಾಡಬೇಕು. ನಿನ್ನೊಳಗೆ ಬ್ರಹ್ಮವ ನಿತ್ಯ ಶೋಧನೆ ಮಾಡಬೇಕು.
ಸಣ್ಣ ಕೊನೆಯನ್ನು ಸೇರುತ್ತ ದೃಢದಿ ಜೇಂಕಾರದಳು ಮುಳುಗಣ್ಣ ಬಿಡದೆ ಓಂಕಾರವನ್ನು ಜಪಿಸಣ್ಣ ಕೊನೆಯನ್ನು ಸೇರುತ್ತ ದೃಢದಿ ಝೇಂಕಾರದಳು ಮುಳುಗಣ್ಣ ಪಡೆದ ಕರ್ಮಗಳೆಲ್ಲ ಪಾಪವು ತಡೆಯಲಾರದು ನಿನ್ನ ಪಾಪವು ಪಡೆದ ಕರ್ಮಗಳೆಲ್ಲ ಪಾಪವು ತಡೆಯಲಾರದು ನಿನ್ನ ಪಾಪವು ಒಡಲ ಭ್ರಾಂತಿಗಳೆಲ್ಲ ಲೋಕವು ಒಡೆಯ ನರಹರಿ ಬ್ರಹ್ಮರೂಪವು ಒಡೆಯ ಭ್ರಾಂತಿಗ ಒಡಲ ಭ್ರಾಂತಿಗಳೆಲ್ಲ ಲೋಕವು ಒಡೆಯ ನರಹರಿ ಬ್ರಹ್ಮರೂಪವು ಸತ್ಯ ಸಾಧನೆ ಮಾಡಬೇಕಣ್ಣ ನಿನ್ನೊಳು ಬ್ರಹ್ಮವು ನಿತ್ಯ ಶೋಧನೆ ಮಾಡಬೇಕಣ್ಣ ನಿನ್ನೊಳು ಬ್ರಹ್ಮವು ನಿತ್ಯ ಶೋಧನೆ ಮಾಡಬೇಕಣ್ಣ ನಿನ್ನೊಳು ಬ್ರಹ್ಮವು ನಿತ್ಯ ಶೋಧನೆ ಮಾಡಬೇಕಣ್ಣ ಶಿವದಾಂಬದೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ್ ಜಯ ಮಂಗಲಂ ಜೈ ನಮಃ ಶಿವ ಹರ ಹರ ಮಹಾದೇವ ನೀವು ತೆಳಗ್ ಕೂತಿರಿವ ಎದ್ದೆದ್ದು ಹೋಗ್ತೀರಿ ನಾ ಹೆಂಗೆ ಮಾಡ್ಬೇಕು ಹಾಗೇನಾದ್ರೂ ನಾ ಇಳಿಯೋದು ಏರೋದು ಮಾಡೋದಂದ್ರೆ ಏನಂತೀರಿ ಗೊತ್ತೇನೆ ಅಯ್ಯ ಅದ್ರ ಪುರಾಣಿಕ ಕುಂಡಿ ಸುಟ್ಟು ಬೇಕಾದಂಗೆ ಆಗ್ಯದ ಅಂತ ಈಗ ನೀವೇನು ದೊಡ್ಡವ್ರು ಇತ್ತು ಭಾಳ ಹಿರಣ್ರಿ ಇದು ಮಾತು ಪಲ್ಲಕ್ಕಿ ಮೆರವಣಿಗೆ ಮಾಡ್ಯಾರ ಮುತ್ಯಂದ ಇತ್ತಿರಲ್ಲ ಅವನ ಪಲ್ಲಕ್ಕಿ ಹೋಗಿ ಮಠಕ್ಕೆ ಹತ್ತತ್ತಾನ ಅವನಿಗೆ ಗೊತ್ತಾಗ್ತದೆ ಏನಾಗೋದು ಅನ್ನೋದು ಭಾಳ ಹಿರಣ್ಣ ವಿಷಯ ಏನು ನಡೆದಿತ್ತು ರೀ ಏನು ಹೇಳಕತ್ತಿದ್ದೆ ಆ ಗವಾಯಿಗಳು ಹಾಡೋಕ್ಕಿಂತ ಮೊದಲು ಸತ್ಯ ಸಾಧನ ಮಾಡಬೇಕಣ್ಣ ನಿಮ್ಮೊಳಗೆ ಬ್ರಹ್ಮ ನಿತ್ಯ ಸಾಧನೆ ಮಾಡಬೇಕಣ್ಣ ಎಂಥ ಹಾಡೋದು ಅದು ನಿಮಗೆ ತಿಳಿಯಂಗಿಲ್ಲ ಒಳಗದಾನ್ರಿ ಅವ ಕಾಣಿಸಂಗಿಲ್ಲ ಅವನು ನೋಡಬೇಕಾಗಿತ್ತು ಅಂದ್ರೆ ಹೊರಗಿನ ಕಣ್ಣು ಮುಚ್ಚಬೇಕಾಗ್ತದೆ ಇದಕ್ಕೆ 9 ಕಿಟಕಿ ಅದಾವ್ರಿ ಹೊರಗಿನ ಶಬ್ದ ಒಳಗೆ ಕೇಳಿಸಲಾರ್ದಂಗೆ ಆಗಬೇಕಾಗಿತ್ತಂದ್ರೆ 9 ಮುಚ್ಚಬೇಕಾಗ್ತದೆ ಒಳಗದವ್ರಿ ಅವು ತೆರಿಬೇಕಾಗ್ತದೆ ಅವಾಗ ಒಳಗಿದ ನಾದ ಕೇಳಿಸ್ತು ಅಂದ್ರೆ ಹೊರಗಿನ ನಾದ ನೀವೆಂದೂ ಕೇಳಲ್ಲ ಹೊರಗಿನ ನಾದ ಎಂದೂ ಕೇಳಲ್ಲ ಮತ್ತು ಒಳಗಿನ ದೀಪ ನೋಡಬೇಕಾಗಿತ್ತಂದ್ರೆ ಇವು ಗಾಳಿ ಹೋಗ್ತಕ್ಕಂಥ 9 ಗಾಳಿ ಬರೋ ದೀಪ ಕಿಟಕಿ ಮುಚ್ಚಬೇಕಾಗ್ತದೆ ನವದ್ವಾರಗಳಂತ ಇಲ್ಲಿ ಇನ್ನೊಂದು ವಿಶೇಷ ನಿಮ್ಗೊಂದು ಸೂಚನೆ ಹೇಳಿ 31ನೇ ತಾರೀಕಲ್ರಿ ಕೊಡ್ರಿ 30ಕ್ಕೆ ರೀ 31ನೇ ತಾರೀಕಿನ ದಿನಾಂಕದಂದು ವಿಶೇಷವಾದಂಥ ಪ್ರಸಾದ ಮಾಡಬೇಕಂತ ನಮ್ಮ ದೈವದ ಇಚ್ಛಾ ಅದ ರೀ ಸಮಿತಿ ಇಚ್ಛಾ ಅದ ಏನಂದ್ರೆ ಬಜ್ಜಿ ರೊಟ್ಟಿ ಮಾಡಬೇಕಂತೇಳಿ ಆದ್ದರಿಂದ ನಮ್ಮ ಗ್ರಾಮದ ತಾಯಿಯಂದ್ರೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಹಳ್ಳಿಗಳಿಂದ ಆಗಮಿಸುತ್ತಿರುವಂಥ ಎಲ್ಲ ತಾಯಿಯಂದರು ಕೂಡ ನಿಮ್ಮ ಮನೆಯೊಳಗೆ ಎಷ್ಟು ಥರದ ಕಾಳುಗಳದಾವ ಅವುಗಳನ್ನೆಲ್ಲ ಬರಾಗ ನಿಮ್ಮಲ್ಲಿದ್ದಷ್ಟುಕೊಂಡು ಬನ್ನಿರಿ ಆ ದಾಸೋಹದ ಸೇವೆಯಲ್ಲಿ ವಿನಿಯೋಗ ಆಗಲಿ ಅಂತ ನಿಮ್ಮ ಮುನ್ನೆಚ್ಚರಿಕೆ ಕೊಟ್ಟು ಇನ್ನೂ ಕೂಡ ತಾಯಿಂದರು ಬಹುಸಂಖ್ಯೆಯಿಂದ ದಾಸೋಹದ ರೊಟ್ಟಿಗಳನ್ನು ಮಾಡಿಕೊಡ್ಬೇಕ್ರಿ ತಂದು ತಮಗೆಲ್ಲ ಅದೊಂದು ಮಾತನ್ನು ತಮಗೆ ಹೇಳ್ತಾ ಆ ಬಳಿಕ ಕಾಣಿಕೆ ಕೊಡೋರು ಕೂಡ ಹಿಂದೆ ಮುಂದೆ ಇನ್ನೂ 1 ವಾರದ ತಗೋ ಅಂತ ಬೇಡ್ರಿ ಈ ಕೆಟ್ಟ ರೋಗ ಬರ್ಲಿಕ್ಕತ್ತವ ಹಾರ್ಟ್ ಅಂತವೇಂತವತ್ತೀವಿ ಇನ್ನು ನಾಳೆ ಕೂಡ ಹಿಂಗದ ಅದಕ್ಕಾಗಿ ಅವ್ರು ಹೇಳ್ತಾರೆ ಒಳಗೆ ಬಂದು ಉಸಲು ಹೊರಗೆ ಹೋಗ್ತಾನೋದು ಭರೋಸೆ ಇಲ್ಲ ಇಷ್ಟು ಡೇಂಜರ್ ಜೀವನ ಅದ ಅದಕ್ಕೆ ಈಗಿಂದೀಗ ಇವತ್ತು ಕೊಡಬೇಕಂತಕ್ಕಂಥದ್ದು ಭಾವನೆ ಮಾಡಿ
ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ತಾವು ಪುಣ್ಯವಂತರಾಗಿರಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ತಮಗೆಲ್ಲ ಹೇಳ್ತಾ ಇದ್ದೇನೆ. ನನ್ನ ಭಾವನೆ ಏನಂದರೆ ನೀವೆಲ್ಲ ಪುಣ್ಯಗಳ ಜೀವಿಗಳಾಗಬೇಕು, ಸರ್ವಸುಖಿಗಳಾಗಬೇಕು. ಇದು ಒಂದೇ ದೇಹ, ಮತ್ತೊಂದೇನಿಲ್ಲ. ಆದ್ದರಿಂದ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ರೊಟ್ಟಿ ಮಾಡಿಕೊಡಬೇಕು. ಮತ್ತು ಹೋದ ಸಲ ನಿಮಗೆ ರೊಟ್ಟಿ ಬಗ್ಗೆನೂ ಒಂದು ಕತೆ ಹೇಳಿರ್ಬೇಕನ್ನ, ಅನ್ನದಾನದ ಬಗ್ಗೆ. ಅದು ಎಷ್ಟರ ಮಟ್ಟಿಗೆ ಕೇಳಿರೋ ಗೊತ್ತಿಲ್ಲ, ನೆನಪದೇನ್ರಿ? ನಾ ಹೋದ ಸಲ ಹೇಳಿದ್ದೆ ನಿಮಗೆ, 3 ವರ್ಷದ ಹಿಂದೆ ಹೇಳಿದ್ದೆ. ಹೇಳಿದ್ನೋ ಗೊತ್ತಿಲ್ಲ ನನಗೂ, ನಿಮ್ಮ ತಲೆಗರೆ ಆದಂತ ಕೇಳ್ತೀನಿ ನಾ. ಇದ್ದವ್ರ ಕೈ ಮೇಲೆ ಮಾಡ್ರಿ ಅವ ತಲೆನೇ ಖುಲ್ಲ ಇಲ್ಲಿ ಎಲ್ಲಿಟ್ಕೋಬೇಕು ನೀವು. ಅದು ಖಾಲಿ ಇತ್ತಂದ್ರೆ ಇಟ್ಕೋತೀರಿ ನೀವೆಲ್ಲ. ಒಂದು 10 ನಿಮಿಷ ಹೇಳ್ತೀನಿ ಕೇಳೋದು. ಊರಾಗೊಬ್ಬಕ್ಕೆ ಹೆಣ್ಮಗಳು, ನೀವು ಅಂದಿರಿ ಮತ್ತು ಊರಾಗ ಮತ್ತೆ ಹೆಣ್ಮಕ್ಳು ಇಲ್ಲಿನ ಮುತ್ಯ ಅಂತ. ಕತೆಗೆ ಬರತಕ್ಕಂಥ ತಾಯಿ ಒಬ್ಬಕ್ಕೆ ಗಂಡ ತೀರ್ಕೊಂಡಿದ್ದ, ಒಂದು ಮಗು ಇತ್ರಿ. ಆಕೆ ಇಡೀ ದಿನ ಎಲ್ಲ ಅಡವಿ ಕೆಲಸ ಮಾಡ್ತಿದ್ಲು. ಮುಂಜಾನೆ ಮತ್ತು ಸಾಯಂಕಾಲ ಒಬ್ಬರು ಶ್ರೀಮಂತರ ಮನೆಯೊಳಗೆ ಅವರು ಊಟ ಮಾಡಿದ್ದ ಭಾಂಡ್ಯ ಮುಸುರಿ ತೊಳಿತಿದ್ಲು. ಅವರು ಸ್ನಾನ ಮಾಡೋದು ಬಿಟ್ಟದ ಬಟ್ಟೆ ತೊಳಿತಿದ್ಲು. ಈಕಿದ ಅದು ಕಾಯಕ ಭಾಳ ಚಲೋ ಹೆಣ್ಮಗಳು. ಚಲೋ ಅಂದರೆ ಕರೆಕ್ಟ್ ಟೈಮ್ಗೆ ಕೆಲಸಕ್ಕೇನು ಹೇಳ್ತಾರೆ, ಗೌಡಪ್ಪ ಗೌಡ್ರಿ ಯಾವ ಹತ್ತಿ ಬಿಡಿಸ್ಲಿಕ್ಕೆ ಬಾ ತಂಗಿ ಅಂತ ಕರೆದ್ರಂದ್ರೆ ನೀವೆಷ್ಟು ಕೋತೀರಿ ಅವ? ಈ ಕಿಲೋ ಮ್ಯಾಗ ಬಂದದ್ದು ಬಿಡ್ರಿ, ಈಗ ಟೈಮ್ ಟೇಬಲ್ ನಿಮ್ಗೇನು ಗೊತ್ತಿಲ್ಲ, ಉಣಸೈತ ಖಬ್ರಿಲ್ಲ, ಹಂಗೆ ಮಾಡಕತ್ತೀರಿ. ಈಗ ಅದನ್ನು ಮಾಲಕರ ಕಡೆ ಹೊಣೆ ಇತ್ತು ಅಂತಂದ್ರೆ ಹಂಗೆ ಬರಲ್ಲ. ನೀವು ಗಾಡಿ ಹತ್ತಲಿಕ್ಕೂ ಟೈಮ್ ಮಾಡ್ತೀರಿ, ಗಾಡಿಯಿಂದ ಇಳಿಲಿಕ್ಕೂ ಟೈಮ್ ಮಾಡ್ತೀರಿ, ಹೋಗಿ ಸಾಲ್ನಾಗ ನಿಂದಿರ್ಲಿಕ್ಕೂ ಟೈಮ್ ಮಾಡ್ತೀರಿ. ಯಾಕೆ? ಅದೆಲ್ಲ ಅವನಿಗೆ ತುಟ್ಟಿ ಅದ. ತಡ ಮಾಡಿದ್ರೆ ಈಗ ಕಿಲೋದ್ರ ನಮಗೆ ತುಟ್ಟಿ ಅದ, ಹೌದಲ್ಲ? ಈ ಮಾತು ನಿಮ್ಗೆ ಯಾಕೆ ಹೇಳಕತ್ತೀನಿ ಅಂದರೆ, ನಿಮ್ಮ ಮೈ ಮ್ಯಾಗಿರಲಿ, ಕಿಲೋಗಟ್ಲೆ ಇರಲಿ ಅಥವಾ ಅವ್ರ ಕಡೆ ಇರಲಿ, ಕರೆದ್ರನ್ನು ಕೂಡಲೇ ಸಮಯಕ್ಕೆ ತಕ್ಕಂತೆ ಹೋಗಬೇಕು. ಮತ್ತು ಆ ಸಮಯಕ್ಕೆ ತಕ್ಕಂತೆ ಹೋಗಲಿಲ್ಲ, ಆ ದುಡಿಮೆ ಮಾಡಲಿಲ್ಲ ಅಂದ್ರೆ ನೀವು ತೊಡಗರಾಗುತ್ತೀರಿ. ಹತ್ತಿ ಬಿಡಿಸೋರು ಕೈ ಹೊಡಿತಾರೆ, ಬಿಡಿಸ್ಕೊಳಕ್ಕೆ ಹೋಗೋರು ಹೊಡೆಯಲ್ಲ. ಕಾಯಕಂದ್ರೆ ಕಾಯಕ. ಆಕಿ ಹೆಣ್ಮಗಳು ಹಿಂಗಿದ್ದಿಡ್ರಿ, 15 ನಿಮಿಷ ಮೊದಲು ಹೋಗ್ತಿದ್ಲು ಅವ್ರ ಹೊಲದಾಗ, 15 ನಿಮಿಷ ಲೇಟ್ ಮಾಡಿ ಬರ್ತಿದ್ಲು. ಆ ಬಳಿಕ ಅವ್ರೇನು ಕೊಡ್ತಾರೆ ನೋಡ್ರಿ, ಊಟ ಮಾಡಿದ್ದು ಉಳಿದದ್ದು ಅಡಿಗಿರ್ತದಲ್ಲ ಮನ್ಯಾಗ, ಎಲ್ಲರೂ ಊಟ ಮಾಡಿದ ಬಳಿಕ ಅದನ್ನೇ ಕೊಡ್ತಿದ್ರು. ಒಂದು ಅದ್ದಾಗಿದ್ದ ಚಪಾತಿ, ಒಂದಿಷ್ಟು ಅನ್ನ, ಅಳದುಳ್ದ ಸಾರ, ಪಲ್ಯ, ಇಂಥವೆಲ್ಲ ಕೊಡ್ತಿದ್ರು. ಆಕಿ ಮನೆಗೆ ತೊಗೊಂಡು ಬರೋ ಸಮಯದೊಳಗೆ ದಾರ್ಯಾಗ ಯಾರಾದರೂ ಕೂಡ ಭಿಕ್ಷುಕರು, ಬೇಡ್ಕೊಳ್ಳೋರು ಸಿಕ್ಕರು ಅಂದ್ರೆ ತನಗೇನು ಉಣ್ತಿದ್ಲಲ್ಲ ಆಕಿನ ಪಾಲಿನ ಅನ್ನ ಆ ಭಿಕ್ಷುಕನ ಪಾತ್ರೆಯಾಗ ಹಾಕಿ ಮಗನ ಪಾಲಿಂದ ಮನೆಗೆ ಒಯ್ತಿದ್ಲು. ಒಂದ್ಸಲ ಮಗ ನೋಡ್ತಾನೆ, ನಮ್ಮಮ್ಮ ಹೊಟ್ಟಿ ತಿಪ್ಪಲಿಗಾಗಿ, ಬಡತನದ ಬವಣೆಗಾಗಿ, ಇಂಥ ಹೊಲಸು ಸಂಸಾರಕ್ಕಾಗಿ ಇಡೀ ಬಿಸಿಲ ಗಾಳಿ ಮಳೆಗಳನ್ನದ ಇಡೀ ದಿನವನ್ನೆಲ್ಲ ದುಡಿತಾಳೆ. ಸಂಧ್ಯಾಕಾಲದಲ್ಲಿ ಬಂದು ಅವರೆಲ್ಲ ಬಿಟ್ಟಂತ ಮಲಿನವಾದಂಥ ಬಟ್ಟೆಗಳು ತುಳಿತಾಳೆ. ಅವ್ರು ಊಟ ಮಾಡಿದ ಮುಸುರಿ ಪಾತ್ರೆಗಳು ತುಳಿತಾರ, ಅಳದೊಳ್ದು ಉಂಡು ಬಿಟ್ಟದ್ದು ಅನ್ನ ಕೊಡ್ತಾರ. ಬರಬರತಿಕೆ ಈಕಿನ ಒಬ್ಬರು ಪಾತ್ರೆಗೆ ಹಾಕಿ ಬರ್ತಾಳಲ್ಲ, ಏನಿದು ಕಾರಣ ಅಂತವ ತಾಯಿಗೊಂದ್ಸಲ ಪ್ರಶ್ನೆ ಮಾಡ್ತಾನೆ. ಅಮ್ಮ ಅಮ್ಮ ಅಂದ. ಯಾಕಪ್ಪ? ಅಲ್ವೇ ಅನ್ನಿಗಾಗಿ ಇನ್ನೊಬ್ಬರ ಮನೆಯೊಳಗೆ ನೀವು ಕಸಮುಸರಿ ಮಾಡ್ತಿ, ಅದು ನೇರವಾಗಿ ಮನೆಗೆ ತಂದು ನೀವು ಊಟ ಮಾಡಂಗಿಲ್ಲ, ಅವ್ರಿಗೆ ಕೊಟ್ಟಿ ಹಾಕಿದಿ ಅಂತಂದ್ರೆ ಅವತ್ತು ಇಡೀ ದಿನ ಎಲ್ಲ ಉಪವಾಸ ಮಾಡಿಕೊಂಡು ಇಂಥ ಬೆಂಕಿ ಅಂತ ಬಿಸಿಲಾಗ ಬರೀ ನೀರು ಕುಡಿದು ಕೆಲಸ ಮಾಡ್ತಿ, ಇದೇನೇ ನಿನ್ನ ಕೆಲಸ? ನಿನಗೆ ಬ್ಯಾಡಾಗಿತ್ತು ಅಂದ್ರೆ ಒಂದು 10 ರೂಪಾಯಿ ಮಾರ್ಕೊಂಡ್ರೆ ನಿನಗೆ ಹಗುರಗಲ್ಲ, 10 ರೂಪಾಯಿ ಬರ್ತಾವಲ್ಲ, ಅದ್ನ್ಯಾಕೆ ಹಾಕ್ತಿ ಅಂತ ತಾಯಿಗೆ ಮಗು ಕೇಳ್ತಾನೆ. ತಾಯಿ ಹೇಳಿದ್ಲು, ಹೌದಾ ಯಪ್ಪ,
ನೀ ಎಷ್ಟು ಬುದ್ಧಿವಾನಾಗಿಯಪ್ಪ. ಹೌದು, ನಿನ್ನ ಮಾತನೂ ನಿಜ. ಅದನ್ನು 10 ರೂಪಾಯಿ ಮಾರ್ಕೊಂಡ್ರೆ ರೊಕ್ಕ ಬರ್ತಾವ. ಆದ್ರೆ ತಮ್ಮ, ರೊಕ್ಕ ಬರ್ತಾವ, ಪುಣ್ಯ ಬರಲ್ಲ. ದುಡ್ಡು ಸಿಗ್ತಾವ, ಆದ್ರೆ ಧರ್ಮ ಸಿಗಲ್ಲ. ಅದಕ್ಕೆ ಎಲ್ಲ ದಾನಗಳಲ್ಲಿ ಅನ್ನದಾನ ಮಿಗಿಲೆಂದು ನಮ್ಮ ಭಾರತ ಭೂಮಿ ಹೇಳ್ಕೊಂಡು ಬಂದಿದೆ. ಅದಕ್ಕೆ ಪುಣ್ಯ ಬರ್ತೈತಿ ಅಂತ ಅನ್ನದಾನ ಮಾಡ್ತೀನಿ. ಪುಣ್ಯ ಬರ್ತೈತಿ ಎಲ್ಲಿ? ಅದು ಯಾ ಅಂಗಡಿಯಾಗ ಅದು ಎಲ್ಲಿ ಸಿಗ್ತದೆ ಹೇಳು, ನಾನು ನೋಡಿ ಬರ್ತೀನಿ ಅಂದೇವು. ಸಿಗ್ತದೇನ್ರಿ? ಅಂಗಡಿಯಾಗ ಸಿಗುದ್ರ ಇದು? ಆಕೆ ಹೇಳೋದು ಇಲ್ಲಪ್ಪ, ಇದು ಸಿಗುದು ಪರಮಾತ್ಮನ ಹತ್ತಿರ. ಹಂಗಾರ ಪರಮಾತ್ಮ ಎಲ್ಲೇನ? ಅವಾಗ ಆಕೆ ಅಂದ್ಲು, ಎಲ್ಲಿ ಅಂತ ಹೇಳಬೇಕಪ್ಪ? ಬಲ್ಲವರು ಹೇಳ್ತಾರೆ, ಎಲ್ಲಿ ಹಾನೋ ಶಿವ, ಎಲ್ಲಿ ಹಾನೋ ಬಲ್ಲಂತ ಮಹಾತ್ಮರ ಬಲ್ಲೆ ಹಾನೋ. ಕುಲ್ಲ ಮಾನವರೆಲ್ಲ ಗೆಲ್ಲ ಮಾಡೋದು ಕಂಡು, ಕುಲ್ಲ ಮಾನವರೆಲ್ಲ ಗೆಲ್ಲ ಮಾಡೋದು ಕಂಡು, ಕಲ್ಲಿನ ಕಿಂತ ಕಲ್ಲ ಆಗ್ಯಾನೋ. ಎಲ್ಯಾನೋ ಶಿವ ಹೇಳ್ತಾರವ್ರು. ಚಂದದಿ ಚಂದದಿ ನಂದಿಯ ಏರ್ಯಾನೋ, ಚಂದದಿ ನಂದಿಯ ಏರ್ಯಾನೋ. ಸುಂದರ ಕಾಂತಿಯ ಧರಿಸ್ಯಾನೋ, ಕಂದನಾಗಿ ಮೊಲ ಕುಡಿದಾನೋ. ದೇವೇಂದ್ರಗ ಪದವಿ ಕೊಟ್ಟಾನೋ, ದೇವೇಂದ್ರದ ಪದವಿ ಕೊಟ್ಟಾನೋ. ಎಲ್ಲಿ ಹಾನೋ, ಎಲ್ಲಿ ಹಾನೋ ಶಿವ. ಜಯ ಮಂಗಲಂ ಜಯ ನಮ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ್. ಹಂಗದನಪ್ಪ ಅಂತ ಹೇಳಿದಾಗ, ಪರವಾಗಿಲ್ಲ, ನಾ ಹೋಗಿ ಅವನಿಗೆ ಭೇಟಿಯಾಗಿ ಬರ್ತೀನಿ. ಬಂದ್ ಮಾಡೋ, ಪರವಾಗಿಲ್ಲ, ನಾ ಬಂದು ಭೇಟಿಯಾಗಿ ಬರ್ತೀನಿ ಅಂತ. ನಾವು ಯಾರೀ ಮಗ? ಅವ ಶಿವ ಎಲ್ಲಿ ಅದನ್ನು ಹೋಗ್ತೀನಿ, ಅವನು ಭೇಟಿ ಆಗ್ತೀನಿ, ಪುಣ್ಯ ಹೆಂಗದ ಕೇಳಿ ಬರ್ತೀನಿ ಅಂತ ಹೊಂಟ. ತಾಯಿ ಅಂದ್ಲು, ಅಪ್ಪ, ಎಷ್ಟೋ ಸಾಧು ಸತ್ಪುರುಷರು ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗಿಯಾಗಿ ಬಿಸಿಲಿಗೆ ಪಕ್ವವಾದ ಹಣ್ಣು ತಿನ್ನುತ್ತಾ, ಭುವಿಯೊಳಗಡೆಗಿದ್ದ ಗಡ್ಡೆಗೆಣಸ ತಿನ್ನುತ್ತಾ ಘೋರವಾದಂಥ ತಪಸ್ಸು ಆಚರಣೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ, ಯೋಗ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಒಬ್ಬರಿಗೆ ಭೇಟಿಯಾಗಿನೊಬ್ಬರಿಗೆ ಆಗಿಲ್ಲ. ನೀ ಸರಳ ಹೋದ್ರೆ ಹೆಂಗೆ ಸಿಗ್ತಾನೋ? ಬ್ಯಾಡ್ ಅಂತ ಹೇಳಿದ್ಲಿಕ್ಕೆ ಕೇಳಿಲ್ರಿ ಹೋದವ. ಅವನಿಗೇನು ಗೊತ್ತು ಶಿವ ಇಲ್ಲಿ ಅದ, ಅವನ ಪತ್ತನೂ ಗೊತ್ತಿಲ್ಲೇನಿಲ್ಲ. ಸೋಮು ಹೊಂಟ್ಬಿಟ್ಟ. ಹಗಲೆಲ್ಲ ನಡೆದ ರಾತ್ರಿ ಆತು. 12 ಗಂಟೆ ಆದ ಬಳಿಕ ಒಂದು ಕಾಡಿನಾಗಿಂದ ಹೊಂಟಿದವ. ಆ ಕಾಡಿನಾಗ ಒಬ್ಬ ದಾರಿ ಬಡಿತಿದ್ದಂತ. ಈ ಹುಡುಗನ್ ನೋಡಿದವ, ನೋಡಿ ಬಂದು ಕೇಳ್ತಾನೆ, ಲೇ ನಿಲ್ಲೋ. ನಿತ್ಕೊಂಡ ಹುಡುಗ. ಯಾರು ನೀನು? ಎಲ್ಲಿಗೆ ಹೊಂಟಿ? ಯಾವ್ರನಿಂದ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ನಗನೂರು. ಎಲ್ಲಿಗೆ ಹೊರಟಿದ್ಯೆ? ಪರಮಾತ್ಮನ ಕಡೆ ಹೊಂಟೀನಿ. ಎಲ್ಲಿ ಅದಾನ್? ಎಲ್ಲೇ ಇಲ್ಲದನೋ ಗೊತ್ತಿಲ್ಲ, ನೋಡಕ್ ಹೊಂಟೀನಿ ಅವನಿಗೆ ಅಂದ. ಮೂರ್ಖ, ಇದು ಅರಣ್ಯ. ಇಲ್ಲಿ ಹುಲಿ, ಕರಡಿ, ಚಿತ್ಕ, ಶಿವಮ, ವಿಷಜಂತುಗಳೆಲ್ಲ ಹರಿದಾಡ್ತಾ ಇದ್ದಾವ. ಹೋಗ್ಬೇಡ, ನನ್ನ ಮನೆಗೆ ನಡಿ ಅಂತ ಕರ್ಕೊಂಡು ಹೋದ. ಅವನ ಮನೆ ಒಂದು ಸರೋವರ ಮೇಲಿತ್ರಿ. ಸರೋವರ ಅಂದ್ರೆ ಗೊತ್ತಾಗ್ತದಲ್ಲ, ತಗ್ಗು ಪ್ರದೇಶದಲ್ಲಿ ನೀರು ಸಂಗ್ರಹ ಆಗಿರತಕ್ಕಂಥದ್ದು, ಕೆರೆ ಹಂಗಿರ್ತದ್ರಿ ಅದು. ಆ ಸರೋವರ ಮೇಲೆ ಒಂದು ಆಲದ ಗಿಡ ಬೆಳೆದಿತ್ತು. ಇಲ್ಲಿ ಅದು ಜಟಿಂಗರಾಯ ಮುತ್ಯನ ಗುಡಿ ಹೆಂಗೆ ಟೊಂಗ ಚಾಚಿತೆ ನೀರಾಗೋದು. ಆ ಟೊಂಗೆದ ಮೇಲವ ನಾವು ಜ್ವಾಳದಾಗ
ಅಂಟ ಮಾಡ್ತೀವಲ್ಲ, ಅಂಟತ್ರಿ ಏನತ್ರಿಪ್ಪ, ಹಕ್ಕಿ ಹೊಡ್ಯಾಕೆ ಅಂಟ ಮಾಡ್ತೀವಲ್ಲ, ಅಂಟದಂಗೆ ಮನೆ ಮಾಡಿದ್ದಾವ. ಅಲ್ಲಿ ಯಾಕೆ ಮಾಡಿದ್ದಂದ್ರೆ ಕೆಳಗಡೆ ಮಾಡಿದ್ರೆ ರಾತ್ರಿ ಹುಲಿಗಳು ಬಂದು ತಿಂತಾವಂತೇಳಿ ನೀರು ಮ್ಯಾಲೆ ಮನೆ ಮಾಡಿದ್ದ. ಕರ್ಕೊಂಡು ಹೋದ, ಹೆಣ್ತಿ ಮಲಗಿದ್ಲು, ಲೇ ಬೀಳಂತ ಎಬ್ಸ್ದ. ಎದ್ಲು, ಊಟಕ್ಕೇನಿದೆ ಅಂತ ಕೇಳ್ದ. ಅದನ್ನ ಐತಿಲ್ಲ, 2 ರೊಟ್ಟಿ ಅದಾವ ತಿನ್ನಂದ್ಲಕ್ಕೆ. ಇಲ್ಲ, ಇಲ್ಲಿ ಒಂದು ಪುಟ್ಟ ಮಗು ಬಂದಿದೆ, ಸ್ವಲ್ಪ ಏನಾದರೆ ಬಿಸಿ ಎಣ್ಣೆ ಅದೆಯಾ? ಬಿಸಿ ಇಲ್ಲ, ಹಸಿ ಇಲ್ಲ, 2 ರೊಟ್ಟಿ ಅವ, ನೀ ತಿನ್ನು, ಬೇಕಾರೆ ಅವ್ನು ಕೊಡು ಅಂದ್ಲಕ್ಕೆ. ಹೇಳಿ ಅಂತ ಬಿಟ್ಟ. ಮಗುಗೆ 2 ರೊಟ್ಟಿ ಕೊಟ್ಟು ತಾ ಉಪವಾಸ ತಗೊಂಡು ಹಾದಿ ಬಡ್ಯಾವ ಕೂಸಿಗೆ ತೊಗೊಂಡು ಮಲ್ಕೊಂಡ. ಈಕೆ ಹೆಣ್ತಿ ಅಂದ್ಲು, ಇನ್ನು ಮುಂಜಾನೆ ಇದಕ್ಕೆ 2 ರೊಟ್ಟಿ ಬಡಿಯತ್ತ ನೀವ, ಇದೇಲಿದು ಮೂಲ ಮಾಡಿಕೊಂಡು ಬಂದ ಅಂಥೇಳಿ ನೋಡಿದ್ಲಿಕ್ಕೆ. ಕೂಸ ನಡುವಿತ್ತು, ಗಂಡ ನೀರಿನ ಕಡೆ ಇದ್ದ, ಈಕೆ ಗಿಡದ ಕಡೆ ಇದ್ಲು. ಗಂಡಗೆ ನಿದ್ದೆ ಹತ್ತಿದ ಕೂಡಲೇ ಕೂಸಿಗೆ ಆಚೆ ಕಡೆ ಹಾಕಿದ್ಲು, ನಡು ಅಕ್ಕಿ ಮಲ್ಕೊಂಡ್ಳು, ಗಂಡಗೆ ಈ ಕಡೆ ಮಾಡಿದ್ಲು. ಅಂದರೆ ಮತ್ತೊಮ್ಮೆ ಇವ್ ನಿದ್ರಿಗೆ ಹೋದಂದ್ರೆ ಕಾಲಿಲಿ ಒತ್ತಾಕಬೇಕು, ನೀರಾಗಿ ಬಿದ್ದು ಸತ್ತು ಹೋಗುತ್ತದಂತೆ. 2 ರೊಟ್ಟಿ ಕಾಲ ಆಗಿರಿ ಹಿಂಗೆ ಹಾಕಿ ಮಲ್ಕೊಂಡ್ಳು. ಈಕಿಗೆ ನಿದ್ದೆ ಹತ್ತು, ಗಂಡಗೆ ಹೆಸರಾತು. ಕೈ ಆಡಿಸಿ ನೋಡಿದ, ಮಗ ಕಾಣಿಸ್ಲಿಲ್ಲ. ಆಚೆ ಕಡೆ ಇತ್ತು, ಆ ಕೂಸಿಗೆ ಎತ್ತಿ ತನ್ನ ಜಗಿಗೆ ಹಾಕದ, ಕೂಸಿನ ಜಾಗಿ ಇವ ಮಲ್ಕೊಂಡ. ಈಕೆ ನಿದ್ದಿಗಡ್ನಾಗ ಹೆಣ್ತಿ ಹೆಸರಾತು. ಆಕೆ ಅಟ್ಟೊಂದು ಚೌಕಶಿ ಮಾಡಲಿಲ್ಲರಿ, ಕಡಿಗೆ ಹಾಕಿದ್ದ ಮಗನೇ ಅದಂಥೇಳಿ ಎಡಗಾಲಿಲಿ ವಾದ ಬಿಟ್ಳು. ಗಂಡನೇ ಹೋಗಿ ನೀರಾಗಿ ಬಿದ್ದು ಸತ್ತ. ಮುಂಜಾನೆ ಎದ್ದು ಹಾಸಿಗೆ ತೆಗೆದು ನೋಡ್ತಾಳೆ, ಮಗ ಅದ, ಗಂಡ ಹೋಗ್ಯಾನ. ಆಕೆ ಅಂದ್ಲು, ಇನ್ನು ತೆಳಗಿಳಿದ್ರೆ ಹುಲಿಗಳು ತುತ್ತಾಗಬೇಕಾಗ್ತದೆ, ಮ್ಯಾಲೆ ಕೂತ್ಕೊಂಡ್ರೆ ತಂದು ಕೂಡ ಅವನು ಸತ್ತ, ಇನ್ನೇನು ಮಾಡಲಿ? ಈಕೆನೂ ಕಚ್ಚಿ ಹಾಕೊಂಡು ಎರಾಗ ಹಾರಿ ಸತ್ಲು. ಇವ ಗಿಡ ಇಳಿದು ಹೊರಗೆ ಬಂದ, ಹೊಂಟು ಬಿಟ್ಟ. ದಾರ್ಯಾಗ ಒಬ್ಬವನಿಗೆ ರಾಜ ಗಂಟೆ ಬಿದ್ದ. ನೋಡಿದ ಮಗುನ್ನವ, ಅಲ್ಲಪ್ಪ ನೀ ಯಾರು, ಎಲ್ಲಿಗೆ ಹೊಂಟಿದೆ ಓ ಹುಡುಗ ಅಂತ ಕೇಳ್ತಾನೆ. ಪ್ರಭುಗಳೇ, ನಾನು ನಗನೂರವ. ಎಲ್ಲಿಗೆ ಹೊಂಟಿದೆ? ಪರಮಾತ್ಮನ ಕಡೆ ಹೊಂಟೀನಿ. ಹೌದಾ, ಪರವಾಗಿಲ್ಲ, ನಂದೊಂದು ಪ್ರಶ್ನೆ ಅದ, ಪರಮಾತ್ಮ ಸಿಕ್ಕಂದ್ರೆ ಕೇಳ್ತೀಯೇನಂತ ಕೇಳ್ತಾನೆ. ಓಹೋ, ಅಗತ್ಯ ಕೇಳ್ತೀನಿ, ಹೇಳಿ ಅಂದ. ಏನಿಲ್ಲ, ನಾನೊಂದು ಕೆರೆ ಕಟ್ಟಿಸಿದ್ದೀನಿ, ಒಳಗೊಂದು ಹನಿ ನೀರಿಲ್ಲ. ಅದಕ್ಕೆ ಆ ಕೆರೆಯಾಗ ನೀರು ಬರಲಾರ್ದಂಗೆ ಯಾವ ಕರ್ಮದ ದೋಷ ಇದಕ್ಕೆ ತೆಟ್ಟೆ ಅದ, ನೀರು ಬರಬೇಕಾದ್ರೆ ಅದಕ್ಕೆ ಉಪಾಯ ಏನದ, ಪರಮಾತ್ಮನಿಗೆ ಕೇಳಿ ಬಾ ಅಂತ ರಾಜೇ ಹೇಳ್ದ. ಹೂಣ್ರಿ ಅಂದ ಹುಡುಗ. ಅತ್ತತ್ತ ಹೋಗ್ತಾನೆ. ಒಬ್ಬ ಕುಂಟು ಕೂತ್ಕೊಂಡಿದ್ದ, 2 ಕಾಲುಗಳಿಲ್ಲ ಅವನಿಗೆ ನಡೆಯಾಕ. ಅವನು ಹುಡುಗನಿಗೆ ಕೇಳ್ತಾನೆ, ಅಪ್ಪ ನೀ ಎಲ್ಲಿಗೆ ಹೊಂಟಿ ಮಗ ಅಂತ ಕೇಳ್ತಾನೆ. ನಾನು ಪರಮಾತ್ಮನ ಕಡೆ ಹೊಂಟೀನಿ. ಹೌದಾ, ಪರವಾಗಿಲ್ಲಪ್ಪ, ನಂದೊಂದು ಪ್ರಶ್ನೆ ಇದೆ, ಪರಮಾತ್ಮ ಭೇಟಿ ಅದಂದ್ರೆ ಕೇಳ್ತೀಯೇನೋ? ಕೇಳ್ತೀನಿರಿಪ್ಪ. ಏನದು? ದೇವರು ನನಗೆಲ್ಲ ಕೊಟ್ಟಾನ, ವಿದ್ಯಾ, ಜ್ಞಾನ, ಬುದ್ಧಿ, ಸಂಪತ್ತ, ಇದು ಇಲ್ಲ ಅಂತಿಲ್ಲ, ಎಲ್ಲ ಕೊಟ್ಟಾನ. ಆದ್ರೆ ನಡೆದಾಡಕ್ಕೆ ಕಾಲು ಕೊಟ್ಟಿಲ್ಲ, ಕುಂಟು ಮಾಡ್ಯಾನಲ್ಲ, ಇದು ಯಾವ ಕರ್ಮದ ದೋಷ? ಕೇಳ್ಕೊಂಡು ಬರ್ತೀಯನಪ್ಪ. ಆಯ್ತ್ರಿ ಅಪ್ಪ, ಕೇಳ್ತೀನ್ರಿ ಅಂದ. ಅತ್ತತ್ತ ಹೋಗ್ತಾನೆ. ಹುತ್ತಿನೊಳು ಒಂದು ನಾಗರ ಹಾವ ಸಿಕ್ಕಿಬಿದ್ದು ಒದ್ದಾಡಕತ್ತೈತ್ರಿ. ಒಳಗೂ ಹೋಗಾಕ ಬರುವಲ್ದು, ಹೊರಗೂ ಬರಾಕ ಬರುವಲ್ದು, ತಡ್ಪಡಿಸ್ತಾ ಇತ್ತು. ಆ ಶರಪಿ ಮಗನಿಗೆ ನೋಡಿ ಕೇಳ್ತು, ಮನುಷ್ಯನಂಗೆ ಮಾತಾಡ್ತೀಯಪ್ಪ ತಮ್ಮ ಹುಡುಗ, ನೀ ಎಲ್ಲಿಗೆ ಹೊಂಟಿಯಪ್ಪ? ನಾ ಪರಮಾತ್ಮನ ಕಡೆ ಹೊಂಟೆ. ಅಯ್ಯೋ, ನಿನಗೆ ದಮ್ಮಯ್ಯ ಅಂತೀನಿ, ಈ ಹೊತ್ತನಾಗ ಹೋಗಾಕಾಗಿ ಹೋಗಿನಿಯಪ್ಪ, ಹೊರಗೂ ಬರಾಕ ಬರುವಲ್ದು, ಒಳಗೆ ಹೋಗ್ಬೇಕಂದ್ರೆ ಹೋಗಾಕ ಬರಲ್ದು. ಏನೋ ನನ್ನ ಪುಣ್ಯ, ಇಲ್ಲಿ ತನಕ ನನಗೆ ಯಾವ ಹದ್ದ, ಗಿಡಗ, ಬೆಕ್ಕ, ಮುಂಗುಸಿ ನೋಡಿಲ್ಲ. ಅವು ನೋಡಿದ್ರೆ ನಂದು ಮುಗದ ಹೋತಿತ್ತು ಕತಿ. ಅದಕ್ಕೆ ನಾ ಹಂಗರ ಮಾಡಿಕೊಂಡು ಒಳಗರ ಹೋಗ್ಬೇಕಂದು ಹೊರಗರ ಬರಬೇಕು. ಅದಕ್ಕೆ ನನಗೇನಾದರೂ ಉಪಾಯ ಕೇಳ್ಕೊಂಡು ಬರ್ತೀನಪ್ಪ ಶಿವನಿಗೆ ಅಂತ ಕೇಳ್ತು. ಹೂಣ್ರಿ ಅಂದ. ಹೊರಟು ಬಿಟ್ಟ. ಶಿವ ನೋಡ್ತಾನೆ, ಈ ಮಗುವಿಗೆ ಕೈಲಾಸ ಜ್ಞಾನ ಇಲ್ಲ, ಪರಮಾತ್ಮನ ಜ್ಞಾನ ಇಲ್ಲ. ಅವ ಶ್ರದ್ಧೆ ಇಟ್ಟುಕೊಂಡು ಹೊಂಟ. ನಂದಂತ ಕೂಡಲೇ ಶಿವನ ಹುಡುಗನ ಮುಂದೆ ಕೈಲಾಸ ಇಳಿಸಿ ಅವನ ಮುಂದೆ ಪದ್ಮಾಸನ ಹಾಕಿಕೊಂಡು ಕೂತ್ಕೊಂಡಂತ. ಭೇಟಿಯಾದ. ಕೊರಳಾಗ ರುದ್ರಾಕ್ಷಿ ನೋಡ್ದ, ಹಾವ ಸುತ್ಕೊಂಡದ್ ನೋಡ್ದ, ಜಡಿ ಒಳಗೆ ಗಂಗಾಜಿಗಿತ್ತಿದ್ಲು, ಚಂದ್ರನ ನೋಡಿದ,
ಅಮ್ಮ ಹೇಳಿದ್ಲು 3 ಕಣ್ಣದ ಅವಕ 2 ಕಣ್ಣು ನೋಡ್ದ ಹಣಿ ಮ್ಯಾಗಂತ ಕಣ್ಣು ನೋಡ್ತಾನೆ, ಹೆಣದ ಬೂದಿ ಹೆಚ್ಚನ್, ರುಂಡಮಾಲಿ ಹಾಕ್ಯಾನ್, ಗಜಚರ್ಮ ಸುತ್ಯಾನ್, ಚಂದದಿ ನಂದಿಯ ಏರ್ಯಾನ್ ಅಂದ್ರಲ್ಲ, ಆ ಎತ್ತು ಮಗಲಾಗಿತ್ತು. ನೋಡ್ದ ಇವನೇ ಇರ್ಬೇಕಂತ ಸಾಷ್ಟಾಂಗ ಹಾಕದ. ಕಣ್ ತೆರೆದು ಪರಮಾತ್ಮ ನೋಡ್ತಾನೆ, ಯಾರಪ್ಪ ನೀನು? ಅಪ್ಪಾಜಿ ನಾನು ನಗುನೂರಾಮ. ಯಾಕೆ? ನೋಡಿ, ನಮ್ಮಮ್ಮ ಹಿಂದಿನ ಜನ್ಗಳಿಗೆ ಯಾವ ಪಾಪ ಮಾಡ್ಯಾಳೋ ಗೊತ್ತಿಲ್ಲ, ಇಂದು ಬಡವಿಯಾಗಿ ದುರ್ದೈವಿಯಾಗಿ ಹುಟ್ಟಿದ್ದಾಳೆ, ಇನ್ನೊಬ್ಬರ ಮನೆ ಕಸ ಮುಸುರು ಮಾಡಿಕೊಂಡು ಬದುಕ್ತಾಳೆ. ಅವ್ರೇನಾದರೂ ಊಟ ಮಾಡಿ ಅಂಜಲ್ ಉಳಿದಿದ್ದು ಮನೆಗೆ ತಗೊಂಡು ಬರುವಾಗ ದಾರ್ಯಾಗ ಭಿಕ್ಷುಕ ಸಿಕ್ಕ ಅಂತಂದ್ರೆ ಅವನ ಪಾತ್ರೆಯಾಗ ಚೆಲ್ಲಿ ತಾ ಉಪವಾಸ ದುಡಿತಾಳೆ. ಇದನ್ನ ಯಾಕೆ ಮಾಡ್ತಿ ಅಂದ ಕೂಡಲೇ ಪುಣ್ಯ ಬರ್ತೈತಿ ಅಂದ್ಲು. ಎಲ್ಲದ ಪುಣ್ಯ ಅಂತಂದ್ಲು, ನೀ ಹೇಳ್ತಿ ಅಂದ್ಲು, ಅದಕ್ಕೆ ನಿನ್ನ ಕಡೆ ಬಂದೆ ಅಂದ. ಹೀಗೇನಪ್ಪ? ಹೌದು ಸ್ವಾಮಿ, ಪರವಾಗಿಲ್ಲ, ಅದು ಪುಣ್ಯ ನಾನಿಲ್ಲ ಹೇಳ್ತಾ ಇದ್ದೆ, ನನಗೆ ಹೇಳಕ್ಕೆ ಟೈಮ್ ಇಲ್ಲ ಈಗ. ನೇಪಾಳ ದೇಶದ ರಾಜನ ಹೆಂಡತಿ ತುಂಬ ಗರ್ಭವತಿ ಅದಾಳ. ನೀ ಹೋಗಿದ್ದು ಕೂಡ್ಲಿಕ್ಕೆ ಹೆರಿಗೆ ಆಗ್ತದ, ಆಕೆನ ಹೊಟ್ಟಿಲಿ ಹುಟ್ಟಿಗೆ ಗಂಡು ಮಗ ಇರ್ತದೆ, ಆ ಮಗನಿಗೆ ಹೋಗಿ ಕೇಳಪ್ಪ, ಅನ್ನದಾನದ ಪುಣ್ಯದ ಮಹಿಮೆ ಆ ಮಗು ಹೇಳ್ತದ ಅಂದ ಪರಮಾತ್ಮ. ಅಯ್ಯೋ ಪಾಪ, ನಮ್ಮಮ್ಮ ನಿನ್ನ ಹೆಸರು ಹೇಳಿದ್ಲು, ನೀನು ಅವನ ಹೆಸರು ಹೇಳ್ತೀಯ? ಪರವಾಗಿಲ್ಲ, ಅಲ್ಲಿಗೆ ಹೋಗ್ತೀನಿ. ಬರಾಗ ಒಂದು 3 ಜನ ಸಿಕ್ಕಿದ್ರು, ಪ್ರಶ್ನೆ ಕೇಳ್ಯಾರ, ಅವ್ರು ಉತ್ತರರೇ ಹೇಳ್ತೀಯ? ಏನದು? ಮಹಾರಾಜ ಕೆರೆ ಕಡ್ಸನಂತ, ಕೆರೆಯಾಗ ಒಂದು ಹನಿ ನೀರಿಲ್ಲಂತ, ಕೆರೆ ಏನ್ ಮಾಡಿದ್ರು ತುಂಬತದಂತ ಕೇಳಿದಾನೆ, ಅದಕ್ಕೆ ಅದು ಉತ್ತರ ಹೇಳು ಪರಮಾತ್ಮ ಅಂದ್ಕೂಳೆ. ಪರಮಾತ್ಮ ಹೇಳ್ತಾನ, ಏನಿಲ್ಲಪ್ಪ, ಆ ರಾಜನಿಗೆ ಏಕೈಕಿ ಒಬ್ಬಕ್ಕಿನೇ ಮಗಳದಾಳ, ಗಂಡು ಮಕ್ಕಳು ಇಲ್ಲ ಅವನಿಗೆ. ರಾಜ್ಯ, ಆ ಹೆಣ್ಣು ಮಗುವು ರಾಜ್ಯ ಒಳ್ಳೆಯವನಿಗೆ, ಗುಣವಂತನಿಗೆ, ಪುಣ್ಯಾತ್ಮನಿಗೆ ಆ ಮಗಳನ್ನ ದಾರಿ ಎರೆದು ಕೊಟ್ಟ ಅಂತಂದ್ರೆ ಅವನಿಗೆ ಕೆರೆ ತುಂಬತದಂತ ಹೇಳು. ಒಂದನೇ ಉತ್ತರ ಮುಗಿಸ್ತೀನಿ. ಅವರೇ ಹೇಳಿದ್ರು ನನಗೆ ಪೋಣೆ ಹತ್ತಿರ ತಾನೆ ಹೇಳ್ರಿ ಅಂತ. ಈಗ ಮತ್ತೆ ಬಂದು ಎದಿ ಮ್ಯಾಗ ಕೂತಾರೆ, ಹ್ಯಾಂಗೆ ಮಾಡಬೇಕು? ಎಲ್ಲಿ ಒಂದು 10 ನಿಮಿಷ ತಡ್ಕೊಳ್ರಿ. ಹಿರೇಮುತ್ತಿ ಎಲ್ಲಿ ಬಂದಿದ್ದೆ? ಕುಂಟ ಸಿಕ್ಕಿದ ಹಾದ್ಯಾಗ ಎಲ್ಲ ಕೊಟ್ಟಿದೆ ಅಂತ ಅವನಿಗೆ ಕಾಲಿಲ್ಲಂತೆಪ್ಪ. ಅದಕ್ಕೆ ಯಾವ ಕರ್ಮ ದೋಷದಿಂದ ಅವನಿಗೆ ಕಾಲ್ಗೆ ಕಳೆದಿ ಅಂತ ಕೇಳಿದಾಗ ಶಿವ ಹೇಳ್ತಾನೆ, ಅವನಲ್ಲಿ ಘನವಾದ ಪಾಂಡಿತ್ಯದ, ಜ್ಞಾನದ, ವಿದ್ಯೆ ಅದ, ಇನ್ನೇನು ಅವನಲ್ಲಿ ಮನಸ್ಸು ಚಲೋ ಇಲ್ಲ. ಈ ವಿದ್ಯಾ ಜ್ಞಾನ ಇನ್ನೊಬ್ಬರಿಗೆ ಹೋಗಬಾರದು ಅಂತ ಅವನ ಮನಸ್ಸಿನಾಗದ. ಅದಕ್ಕೆ ವಿದ್ಯಾ ದಾನ ಮಾಡೋ ಸ್ವಭಾವದ, ಬಚ್ಚಿಟ್ಟುಕೊಳ್ಳಕ್ಕಾಗಿಲ್ಲ. ಇನ್ನು ಬಂಟನೂರ ಗವಾಯಿಗಳಂಗೆ ಇನ್ನೊಬ್ಬ ಹಾಡಬಾರದು ಅಂತ ಅವ್ರ ಮನಸ್ಸನ್ನ ಬತ್ತಂದ್ರೆ ಬೇಡ, ಅವ್ರಿಗೆ ಬಿಡ್ರಿ. ನಾನಾಗಿ ಹೇಳಕತ್ತೀನಿ, ನೀವೇನಂತೀರಿ? ಮುತ್ಯ ಭಾರಿ ಪುರಾಣ ಹೇಳ್ತಾನಂತ. ಹೌದಾ? ಈಗ ನನ್ನಂಗೊಬ್ಬ ಮತ್ತವ ಹೇಳವ ಬಂದ ಅಂದ್ರೆ ನನ್ನ ಮನಸ್ಸು ಅವನಿಗೆ ನೋಡಿ ಸಣ್ಣದಾಗತ್ತಿತ್ತು ಅಂದ್ರೆ ನಾ ಪುರಾಣ ಹೇಳವಲ್ಲ. ಆನಂದ ಆಗಬೇಕು. ಮನೆಗೆ ಸಸಿ ನನಗಿಂತಲೂ ಹೆಚ್ಚಿನ ಹೆಸರು ಊರಾಗ ಗಳಿಸಕ್ಕೆ ಬಂದ್ಲು ಅಂದ್ರೆ ಅತ್ತಿಗೆ ಸಂತೋಷ ಆಗಬೇಕು. ಈಕೆ ನನ್ನ ಹೆಸರು ಕಮ್ಮಿ ಮಾಡ್ತಾಳಂತ ಮನಸ್ಸನ್ನಾಗ ಅಂದಳಂದ್ರೆ ಆಕೆ ಅತ್ತೆಲ್ಲ. ಇನ್ನೊಬ್ಬರನ್ನ ಕಂಡ್ರೆ ಗೌರವಿಸ್ಬೇಕು. ನಮ್ಗಿಂತಲ್ಲ ಅವ್ರು ದೊಡ್ಡವರನ್ನ ಬೇಕು ಯಾವಾಗಲೂ ಕೂಡ. ಇದು ಮನುಸ್ಮೃತಿ ಧರ್ಮ ಬಂಧುಗಳೇ. ಇರ್ಲಿ, ಅವ ಏನಂತಾನೆ, ವಿದ್ಯೆ ಯಾರಿಗೂ ಕೊಡಬಾರ್ದಂತ ಭಾವದ, ಆ ವಿದ್ಯಾ ದಾನ ಮಾಡದಂದ್ರೆ ಅವನಿಗೆ ಕಾಲು ಬರ್ತಾವಂತ ಹೇಳಂದು ಬಿಟ್ಟ ಪರಮಾತ್ಮ. ಎರಡನೇ ಉತ್ತರ. ಮೂರನೇ ದೀಪ ಹಾವು ಹುತ್ನಾಗ ಸಿಕ್ಕೈತಿ, ಒಳಗೆ ಹೊರಗೆ ಹೋಗಕ್ಕೆ ಬರುದಿಲ್ಲಂತ. ಅದಕ್ಕೆ ಏನಾದರೂ ಒಳಗೆ ಹೊರಗೆ ಹೋಗುವಂಗೆ ಉಪಾಯ ಇದೆ ಏನಂತಂದ ಕೂಡಲೇ ಪರಮಾತ್ಮ ಹೇಳ್ತಾನೆ, ಹಾವಿನ ಬಾಯಿಯೊಳಗೆ ಮೂಲ್ಯವಾದಂಥ ರತ್ನ ಇರ್ತದೆ. ಆ ರತ್ನ ಅರಣ್ಯದಲ್ಲಿಗಿಟ್ಟು ಮೈತದಂತೀರಿ, ಅದು ಕತ್ಲಾಗಿ ಬೆಳಕಾಗಿ ತೋರುತ್ತೆ. ನಾನು ನೋಡಿನಿ ಅದನ್ನು ಪ್ರತ್ಯಕ್ಷವಾಗಿ. ರತ್ನ ಗೋಧಿ ಕಾಳಿನಷ್ಟು ಇರ್ತದೆ ರೀ ಅದು. ಅಡವೆ ಕೆನ್ಸರ್ ಅದನ್ನು ಮಾರಾಟಕ್ಕೆ ತರ್ತಾರೆ, ಗುಪ್ತಾಗಿರ್ತಿರ್ತಾರೆ. ತಗೊಳ್ಳೋರಂದ್ರೆ CM, ಪ್ರಧಾನಮಂತ್ರಿಗಳು,
ದೊಡ್ಡ ದೊಡ್ಡವರೇ ತಗೋತಿರ್ತಾರೆ, ನಮ್ಮಂಥವ್ರಿಗೆ ತೋಳು ಕಿಮ್ಮತ್ತು ಅಲ್ರಿ, ಅದು ಅಷ್ಟು ದೊಡ್ಡ ಕಿಮ್ಮತ್ತು. ಮತ್ತು ಅದನ್ನು ಕತ್ಲಾಗಿಟ್ಟು ನಮಗೆ ಬೆಳಕನ್ನು ಮಾಡಿ ತೋರಿಸಿದಾರದು. ಶಬ್ದ ಹೊರಗಿಂದ ಬಂತು ಅಂತಂದ್ರೆ ಆಟೋಮೆಟಿಕ್ ಬೆಳಕು ತಾನೇ ಶಾಂತ ಆಗುತ್ತದೆ. ಶಬ್ದ ಬರಲಿಲ್ಲ ಅಂತಂದ್ರೆ ಎಷ್ಟು ನಿಶಬ್ದವಾಗಿರ್ತದೆ ಅಷ್ಟು ಬೆಳಕೆಲ್ಲ ಹರಡುತ್ತದೆ. ಅದು ಅಂಥ ರತ್ನ ಅವನಲ್ಲಿ ಅದ. ಆ ರತ್ನ ಯಾರಲ್ಲಿರ್ತದೆ? ರಾಜ್ಯವಶ, ಜನವಶ ಮತ್ತು ಜೀವನವಶ ಆಗ್ತದೆ. ಆ ರತ್ನ ಪುಣ್ಯಾತ್ಮರಿಗೆ ದಾನ ಮಾಡಿ ಕೊಟ್ಟು ಹಾವ ಅಂದ್ರೆ ಹುತ್ನಾಂದು ಹೊರಗೆ ಬರ್ಲಿಕ್ಕೆ ಬರ್ತದಂತ ಹೇಳು. 3 ಉತ್ತರ ತಗೊಂಡ ಹಾವಿನ ಕಡೆ ಬಂದ. ಯಪ್ಪ ನಿಮ್ಮದು ಹಿಂಗಂತ ನೋಡ್ರಿ, ನಿಮ್ಮಲ್ಲೇನೋ ರತ್ನದಂತ, ಅದು ದಾನ ಕೊಟ್ರೆ ನಿಮಗೆ ಹೊರಗಿನ ಒಳಗೆ ಬರಾಕ್ ಬರ್ತೈತಿ. ರತ್ನದಕ್ಕಿಂತಲೂ ಪ್ರಾಣ ಹೆಚ್ಚಿಂದಲ್ಲ. ಹಾವು ವಿಚಾರ ಮಾಡ್ತು, ನಾನು ಸರ್ಪ ಜಾತಿ, ಈ ಸಂಕಟದಲ್ಲಿ ಬಿದ್ದಾಗ 3 ದಿನಗಳ ಪರ್ಯಂತ ನನಗೆ ಯಾರೂ ಬಂದು ಉಳಿಸ್ಕೊಳ್ಳಿಲ್ಲ, ಹೊರಗೂ ಯಾರೂ ಜೊಗಲಿಲ್ಲ. ಆದ್ರೆ ಈ ಬಡಪ್ರಾಯ ಮಗು ಪರಮಾತ್ಮನ ಕಡೆ ಹೊರಟಿದ್ದ, ಸುಮ್ಮನೆ ಹೇಳಿದೆ, ಅದ್ರ ಉತ್ತರ ತಗೊಂಡು ಬಂದ ಅಂದ ಬಳಿಕ ಇವನಿಕ್ಕಿಂತ ಪುಣ್ಯಾತ್ಮ ಜಗತ್ನಾಗ ಮತ್ತಾರದಾರ. ತನ್ನ ಬಾಯಾಗಿನ ಹಳ್ಳ ತೆಗೆದು ಮಗುವಿಗೆ ದಾನ ಕೊಡ್ತು ಶರ್ಪ. ಆ ರತ್ನ ಸಿಕ್ಕ ಮಕ್ಕಳು ಏನಾಗ್ತದ್ರಿ? ವಿದ್ಯಾ, ರಾಜ್ಯ. ಕುಂಟನ ಕಡೆ ಬಂದ ರತ್ನ ತಗೊಂಡು. ಯಪ್ಪ ನಿಮ್ಮಲ್ಲಿ ವಿದ್ಯೆ ಆದಂತ, ಅದು ದಾನ ಮಾಡಿದರೆ ನಿಮ್ಮ ನಡ್ಯಾಕೆ ಬರ್ತೈತಿ ಅಂದ್ಕೂಡ್ಲೆ ಕುಂಟಂತಾನು, ಇಲ್ಲಿ ತನಕ ನನ್ನೆಲ್ಲ ಮಂದಿ ಮಕ್ಕಳು ಬಂದು ಬಳಗ, ನಾನು ಕಟ್ಕೊಂಡವರು, ನಾನು ಹಡೆದವರು ಎಲ್ಲನೂ ಕೂಡ ಇದ್ದರು. ಖರೆ ನನಗಿಂಥ ಆಶೀರ್ವಾದ ಯಾರೂ ಮಾಡಲಿಲ್ಲ. ಸಣ್ಣ ಮಗು, ದಾರಿಗೆ ಹೋಗ್ತಕ್ಕಂಥ ಮಗು ನನಗೆ ನಡೆಯುವಂಗೆ ಒಂದು ಉತ್ತರ ತಂದು ಕೊಟ್ಟಾನಂದ್ರೆ ನನ್ನ ಸರ್ವ ವಿದ್ಯಾ ಇವನಿಗೆ ದಾರಿ ಎರೆದು ಕೊಡಬೇಕಂತ ಕೊಡ್ತಾ ಇದ್ದಾನೆ. ಕುಂಟ ನಡೆಯಕ್ಕೆ ಶುರು ಮಾಡ್ದ. ಹಾವ ಹೊರಗೆ ಬಂತು. ರಾಜನ ಕಡೆ ಬಂದ. ಚಕ್ರವರ್ತಿ, ಪ್ರಭುಗಳೇ ನಮಸ್ಕಾರ, ನಿಮ್ಮ ಉತ್ತರ ತಗೊಂಡು ಬಂದೀನಿ. ಏನದು? ನಿಮಗೊಬ್ಬಕ್ಕಿನೇ ಮಗಳದಳಂತ್ರಿ. ಅದಕ್ಕೆ ಆ ಮಗಳನ್ನ ವಿದ್ಯಾವಂತನಿಗೆ, ಗುಣವಂತನಿಗೆ, ಉತ್ತಮನಿಗೆ ದಾರಿ ಎರೆದು ಕೊಟ್ರಿ ಅಂದ್ರೆ ನಿಮ್ಮ ಕೆರೆ ತುಂಬ್ತದ ಅಂತ ಹೇಳಿದಾಗ ರಾಜ ಕೊಂಚ ಸಮಯ ಕಣ್ಣು ಮುಚ್ಚಿ ಹಿಂಗೆ ವಿಚಾರ ಮಾಡ್ದ, ಎಂಥ ಪುಣ್ಯಾತ್ಮ ಮತ್ತೆಲ್ಲಿ ಹುಡುಕಬೇಕಂದ. ಎಂಥ ಪುಣ್ಯಾತ್ಮ ನನಗೆ ಉತ್ತರ ಹೇಳಿದಂತ. ರಾಜ ಅಂತಾನ, ಎಲ್ಲಿ ಹುಡುಕಲ್ಲಪ್ಪ, ನನ್ನ ಮಗಳು, ನನ್ನ ರಾಜ್ಯ ನಿನಗ ಕೊಡ್ತೀನಿ ತಗೋ ಅಂತ ಹೇಳ್ತಾನ. ಮಗು ಹೇಳ್ತು, ಪ್ರಭುಗಳೇ ನಾನು ಬಂದಿದ್ದು ನಿಮ್ಮ ಮಗಳು ಆಗಾಕಲ್ಲ, ಈ ರಾಜ್ಯದ ಮೇಲೆ ಕೂಡಕ್ಕಲ್ಲ. ನನ್ನೊಂದು ನೇರವಾದ ಉತ್ತರ ಏನು ಅಂದ್ರೆ, ಅನ್ನದಾನದ ಪುಣ್ಯದ ಮಹಿಮೆ ಕೇಳು ತನಕ ನಿಮ್ಮ ರಾಜ್ಯ, ನಿಮ್ಮ ಮಗಳು ನಿಮ್ಮ ಹತ್ರನೇ ಇರಲಿ ಅಂತ ಹೇಳಿಬಿಟ್ಟ. ಹಿಂಗೆ ಯಾರ್ಯಾರು ಅಂತಿಗಿಂತಾರೇನು? ಎಮ್.ಎಲ್.ಎ ಮಗಳು ಕೊಡ್ತಾ ಅಂದ್ರೆ ಹಿಂಗೆ ಯಾರು ಅಂತಿಗಿಂತಾರೇನು? ಎಷ್ಟೋ ವಶಲಾಶಿ ಮಾಡ್ಕೊಳ್ಳೋರದಾರ ಈಗ. ಆದರೆ ಮಗು ನೇಪಾಳಕ್ಕೆ ಹೋಗ್ತಾನೆ. ರಾಜ ಕುಂತಿದ್ದ. ಪ್ರಭುಗಳಿಗೆ ನಮಸ್ಕಾರ. ನೀ ಯಾರು? ನಾನು ಕರ್ನಾಟಕ, ನಗನೂರು. ಇಲ್ಲಿಗೆ ಯಾಕೆ ಬಂದು? ನಿಮ್ಮ ಮಹಾರಾಣಿಯವರು ಗರ್ಭವತಿ ಅದಾರ್ರಿ, ಈಗ ಹೆರಿಗೆ ಆಗ್ಯದ, ಅವ್ರದ್ದು ಗಂಡ ಮಗ ಹುಟ್ಟ್ಯಾನ, ಅವನಿಗೆ ಮಾತಾಡಿಸ್ಬೇಕಂತ ಬಂದೀನಿ ಅಂದ. ರಾಜ ಅಂದ, ಎಲ್ಲಿ ಕರ್ನಾಟಕ, ಎಲ್ಲಿ ನೇಪಾಳ? ನನ್ನ ಹೆಂಡತಿ ಗಂಡನ ಹಿಡಿತ ಅನ್ನೋದು ಇವನಿಗೇನು ಗುರ್ತ? ದಾಶಿ ಕರೆದ. ಹೆರಿಗೆ ಆಗಿದೆ. ಹೌದು ಪ್ರಭುಗಳೇ, ಹೆರಿಗೆ ಆಗಿದೆ, ಗಂಡು ಮಗ ಇದೆ. ಆಶ್ಚರ್ಯ ಆದ. ಪರವಾಗಿಲ್ಲಪ್ಪ, ಮಗನ ಜೊತೆ ಮಾತಾಡ್ತೀಯ ಅಂತೀಯಲ್ಲ, ಮುಂದಿನ ಭವಿಷ್ಯ ಹೇಳಿದಿ, ಮಾತಾಡೋದು ನೋಡ್ತೀನಿ ಅಂತ ಕರ್ಕೊಂಡು ಹೋದ. ಖುಷಿಗೆ ತಂದು ಹಿಡ್ಕೊಂಡು ನಿಂತರು. ಮಗು ಕೇಳ್ತಾನೆ, ಅನ್ನದಾನದ ಪುಣ್ಯದ ಮಹಿಮಾ ಪರಮಾತ್ಮ ಹೇಳಿಲ್ಲ, ನೀನ ಹೇಳ್ತೆ ಅಂತ ಕಳಿಸ್ಕೊಟ್ಟಿದ್ದಾನೆ, ಮತ್ತೇನಪ್ಪ ಆದ್ರೂ ಪುಣ್ಯ ಅಂತಂದು ಕೂಡಲೇ ಮಗು ನಗಾಕತ್ತಂತ್ರಿ. ಏನು ಹೇಳಪ್ಪ? ಅನ್ನದಾನದ ಪುಣ್ಯದ ಮಹಿಮೆಯನ್ನು ಕೇಳಲು ನೀ ಅರಣ್ಯದಲ್ಲಿ ಹೊಂಟಿದ್ದಿ, ನಾನು ಹೋಗಾಬರ ಅವ್ರನ್ನ ದಾರಿ ಪಡ್ಕೊಂಡು ನನ್ನ ಹೆಂಡತಿಗೆ ಜೋಪಾನ ಮಾಡ್ತಿದ್ದೆ, ನಿನ್ನ ಕರ್ಕೊಂಡು ನಾನು ಗುಡಿಸಲ್ಕೊಯ್ದೆ. ದುರಾತ್ಮಳು, ಬುದ್ಧಿಗೇಡಿಯು, ಚಾಂಡಾಲಿ, ಮಗುವಿಗೆ ಒಂದು ತನ್ನ ಕೊಡ್ಲಿಲ್ಲ, ನನಗೆ 2 ರೊಟ್ಟಿ ಇಟ್ಟಿದ್ಲು, ಅವ 2 ರೊಟ್ಟಿಯನ್ನ ನಿನಗೆ ನಾ ದಾನ ರೂಪದಲ್ಲಿ ಕೊಟ್ಟನಲ್ಲ, ಅಂದೇ ರಾತ್ರಿ ನನ್ನ ಹೆಂಡತಿ ನೀನ ಮಾಡಿ ನನ್ನ ನೀರೊಳಗಿಸ್ಕೊಟ್ಳು. ನಾನು ಆಗಲೇ ಕೈಲಾಸಕ್ಕೆ ಹೋದೆ. ಹುಟ್ಟಿದಾಗಿನಿಂದ ಸಾಯುವ ತನಕ ಪಾಪದ ಕೆಲಸನೇ ಮಾಡಿದ್ನಿ, ಈ ಕೈಗಳಿಂದ ಪುಣ್ಯ ಮಾಡಿಲ್ಲಪ್ಪ. ಆದ್ರೆ
ಪರಮಾತ್ಮನ ಬೆಟ್ಟಿಗೆ ನೀನು ಹೊರಟಾಗ 2 ರೊಟ್ಟಿ ಮಾತ್ರ ನಿನಗೆ ದಾನ ಕೊಟ್ಟಿದ್ದಕ್ಕಾಗಿ ಇಡೀ ಜೀವನ ತುಂಬೆಲ್ಲ ಮಾಡಿದ ಪಾಪ ಎಲ್ಲ ನಶಿಸಿ ಕರಗಿಸಿ ಪರಮಾತ್ಮ ನನಗೆ ಅನ್ನ ದಾನದ ಪುಣ್ಯದ 2 ರೊಟ್ಟಿಗಳಿಂದ ನೇಪಾಳ ಮಹಾರಾಜನ ರಾಣಿ ಹೊಟ್ಟ್ಯಾಗ ರಾಜಾಗಿ ಹುಟ್ಟಿಸ್ರಿ ಅಂತ ಆಶೀರ್ವಾದ ಮಾಡಿದ್ದಾನೆ. 2 ರೊಟ್ಟಿಗಾಗಿ ಆಕೆ ಏನೂ ಕೊಡಲಿಲ್ಲ. ಇದೇ ನೇಪಾಳದೊಳಗೆ ಅಲ್ಲಿ 60-70 ಹಂದಿಗಳದಾವು ನೋಡು. ಆ ಹಂದಿಯಾಗಿ ಈಕಿನೂ ಒಂದು ಹಂದಿಯಾಗಿ ಹುಟ್ಟ್ಯಾಳ ನೋಡತ್ ಹೇಳದಂಥವ್ ಮಗ. ಯಾವ್ರಿ? ನೇಪಾಳ ದೇಶದ ರಾಜ ನಮಗ ಹೇಳ್ತಾನ, ಅಪ್ಪ ಅನ್ನದಾನದ ಪುಣ್ಯ ಎಷ್ಟಂತ ಹೇಳಲಿ, ಅದು ಹೇಳಕ್ಕೆ ನಾಲಿಗೆ ಸಾಲುವುದಿಲ್ಲ. 2 ರೊಟ್ಟಿಗಾಗಿ ಅನಂತ ಪಾಪ ಮಾಡಿದವ ನಾನು ಪಾಪ ಕ್ಷಯಾಗಿ ಪುಣ್ಯಾಗಿ ಮಹಾರಾಜನ ಮಗಾಗಿ ಹುಟ್ಟದೆ. ನಾನು ಹೆಂಡತಿ ರೊಟ್ಟಿ ಕೊಳ್ಳಾರ್ದಕ್ಕೆ ಹಂದಿಯಾಗಿ ಹುಟ್ಟ್ಯಾಳ. ಎಷ್ಟೇ ಇದರ ಮಹತ್ವ ಅಂದ ಕೂಡಲೇ ಮಗು ವಾಪಸ್ ಬಂದು ತಾಯಿಗೆ ಸಾಷ್ಟಾಂಗ ಹಾಕ್ತಾನೆ. ಅಮ್ಮ, ನೀ ಮಾಡಿದ ದಾನದ ಪುಣ್ಯದಿಂದ ರತ್ನ ಸಿಕ್ತು, ವಿದ್ಯಾ ಸಿಕ್ತು, ರಾಜ್ಯ ಸಿಕ್ತು. ರಾಜನ ಮಗಳು ಪುತ್ಥಳಿಯಂತ ಸುರಲೋಕದ ಸುಂದರಿ ಸಿಕ್ಕಳು. ಇಲ್ಲಿ ಇನ್ನೊಬ್ಬರ ಮನೆ ಕಸ ಮುಸರಿ ಮಾಡಿಕೊಂಡು ದಾನ ಮಾಡೋದಕ್ಕಿಂತ ಪರಮಾತ್ಮ ನಿನಗೆ ಅರಮನೆ ಕೊಟ್ಟಾನ, ಅಲ್ಲಿ ನಿತ್ಯದಲ್ಲಿ ದಾಸೋಗ ಮಾಡಂತ ಅಮ್ಮನ ಕರ್ಕೊಂಡು ಬಂದು ರಾಜ್ಯ ಮಾಡಿದಂತ ಬರುತ್ತದೆ. ಬಂಧುಗಳೇ, ಆದ್ದರಿಂದ ನೀವು ಅನ್ನದಾನ ಮಾಡಿರಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೀನಿ. ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ.